ನಮಸ್ಕಾರ. ಕರ್ನಾಟಕದ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಏನ್ರಿ ಸರ್ ಇವತ್ತೇನು ಬೇರೆ ಟಾಪಿಕ್ ಹಾಕೊಂಡು ಬಂದಾರ ಅಂತ ಅನ್ಕೋಬೋದು. ಸೊ ಎಲ್ಲ ನನ್ನ ಸ್ಪರ್ಧಾರ್ಥಿಗಳು ಹೇಳತ್ತೀರ ಸರ್ ಏನಾರು ಒಂದು ಮೋಟಿವೇಶನ್ ಮಾಡಿರಿ ಸರ್, ಮೋಟಿವೇಶನ್ ಮಾಡಿರಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೋಟಿವೇಶನ್ ಯಾರಿಂದನೋ ಮತ್ತೊಬ್ಬರಿಂದ ತೊಗೊಂಡಾಗೋದಲ್ಲ. ಸೊ ಅದು ಇನ್ಬಿಲ್ಟ್ ಆಗಿ ಬರಬೇಕು. ನಮ್ಮ ಅವ್ವ ಅಪ್ಪಗಳು ಮತ್ತೊಬ್ಬರು ಹೊಲಕ್ಕೆ ಹೋಗಿ ದುಡಿಯಾಕತ್ತಾರ ಅಂತಂದ್ರೆ ಅದರಂತಹ ಮೋಟಿವೇಶನ್ ಮತ್ತೊಂದಿಲ್ಲ. ಸೊ ನಮ್ಮ ಮನ್ಯಾಗ ಮಳೆ ಬಂದ್ರೆ ಮನಿ ಸೋರಾಕತ್ತೈತಿ, ಕಾಲ ಹಾಕಕ್ಕೆ ನೆಟ್ಟಂಗೆ ಕರೆಕ್ಟನ್ನು ಚಪ್ಪಲ್ ಇಲ್ಲ, ಇರಾಕ್ ಚಲೋ ಮನಿ ಇಲ್ಲ, ತಿನ್ನಾಕ 3 ಹೊತ್ತು ಕೂಳಿಲ್ಲ ಕರೆಕ್ಟಾಗಿ, ದಿನ ಬೆಳಗ್ಗೆ ಎದ್ರೂ ಸೂರ್ಯ ಹುಟ್ಟಿದ್ರು ಮತ್ತೊಬ್ಬರ ಮನೆಗೆ ಕೆಲ್ಸಕ್ಕೆ ಹೋಗಾಕತ್ತಾರ ನಮ್ಮ ಮನ್ಯಾನವ್ರು. ಅಂದ್ರೆ ಇದಕ್ಕಿಂತ ಹೆಚ್ಚು ಮೋಟಿವೇಶನ್ ಬೇರೆ ಏನೂ ಬೇಕಿಲ್ಲ ಅಂತ ನಾನು ಅನ್ಕೋತೀನಿ ರೀ. ಸೊ ಆದ್ರೆ ನಮ್ಮ ಸ್ಪರ್ಧಾರ್ಥಿ ಬಳಗದವ್ರ, ನಮ್ಮ ಈ ಒಂದು ನಲಿಕಲಿ ಬಳಗದವ್ರ ಅನ್ನೋದಾರಲ್ಲ, ಈ ಒಂದು 5 ಗಂಟೆಯ ಪ್ರಜಾವಾಣಿ ತರಗತಿಯ ಬಳಗದವ್ರು ಸರ್ ಒಂದು ನಿಮ್ಮ ಬೈಲಿ ಒಂದು ಮೋಟಿವೇಶನ್ ಬರಲ್ರಿ ಸರ್ ಅಂತಂದರು. ಸೊ ಒಬ್ಬರು ಟಾಪಿಕ್ ತೊಗೊಂಡು ಇವತ್ತೊಂದು 4-5 ಮಾತು ಮಾತಾಡ್ತಾನು. ಸೊ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಪ್ರತಿಯೊಬ್ಬನ ಜೀವನದಲ್ಲಿ ಅನುಸರಿಸಬೇಕಂತಕ್ಕಂಥ ಒಂದು ಕೆಲವೊಂದಿಷ್ಟು ನಿಯಮಗಳಿರ್ತಾವೆ. ಸೊ ನಿಯಮಬದ್ಧವಾಗಿರಂಗಿಲ್ಲ. ನೀವು ಇಂಪ್ರೂವ್ಮೆಂಟ್ ಹಾಕಿ ಏನಾರು ಉದ್ಧಾರ ಆಗ್ಬೇಕಂತಂದ್ರೆ ಅದನ್ನು ಪಾಲಿಸ್ಬೋದು. ಇಲ್ರಿ ಸರ್ ನೀವೇನು ಹೇಳ್ತೀರಿ, ನಮ್ಮದು ನಡೆದದ ಎತ್ತೇರಿಗೆ ಕ್ವಾಣಕಿರಿಗೆ ನಡೀತದ, ಏನು ಪ್ರಾಬ್ಲಮ್ ಇಲ್ಲ, ಮುಂದೆ ಭಾಳ ಕಷ್ಟ ಆಕೈತಿ. ಓಕೆ. ಸೊ ಇಂಥದ್ದಾಗ ಇಲ್ಲಿ ಒಬ್ಬ ವ್ಯಕ್ತಿ ನೆನಪಕ್ಕಾರ ನಮಗೆ ಮೆಸ್ಸಿ ಅಂತ ಹೇಳಿ. ಸೊ ಭಾಳ ಪ್ರಖ್ಯಾತ, ಶ್ರೇಷ್ಠ, ಅಗ್ರ ಫುಟ್ಬಾಲ್ ತಾರೆ ಅಂತ ಕರಿತೀವಿ ನಾವು ಇವ್ರನ್ನ. ಓಕೆ. ಸೊ ಮೆಸ್ಸಿ ಅವರು ಸುಲಭವಾಗಿ ಏನಪ್ಪ ಅಂದ್ರೆ ಅವ್ರು ಹೊಡೆದ ಗೋಲ್ ಎಲ್ಲ ಗೋಲ್ ಆಗಂಗಿಲ್ಲ. ಅವ್ರೂ ಗೋಲ್ ಭಾಳ ತಪ್ಪಿರ್ತಾವೆ ಮನುಷ್ಯಾಗ. ಹಂಗೆ ಜೀವನದಾಗ ಎದ್ದಾಗಿಂದ ಹಿಡ್ಕೊಂಡು ನಾವು ನೆಲಕ್ಕೆ ಬೀಳುತ್ತಾನ ನಮ್ಮ ಮ್ಯಾಗ ಹಂಗೆ ಬಿದ್ದಿರ್ತಾವೆ ಪೆಟ್ಟುಗಳು. ಆದ್ರೆ ಪೆಟ್ಟುಗಳು ಯಾರಿಗೂ ಕಾಣಂಗಿಲ್ಲ. ಬದಲಾಗಿ ನಮ್ಮ ಒಂದು ಗೆಲುವು ಮಾತ್ರ ಮಂದಿಗೆ ಕಾಣ್ತೈತಿ, ಹಿಂದಿನ ನೋವು ಯಾರಿಗೂ ಕಾಣಂಗಿಲ್ಲ. ಸೊ ಅದೇ ರೀತಿ ಲಿಯೋನೆಲ್ ಮೆಸ್ಸಿ ಅವ್ರಿಗೆ ಕೂಡ ಘಟನೆಗಳು ನಾವು ಒಂದು ಕಡೆ ನೋಡಿದ್ನಿ. ಅದರ ಕುರಿತು ಇವತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ಸೊ ನೋಡ್ರಿ ಹೆಂಗಿರ್ತದಂದ್ರೆ ಮೆಸ್ಸಿನ ಬದುಕಿಗೆ ಕಲಿಯಬೇಕಾದಂತಹ ಸಂಗತಿಗಳು, ಮೆಸ್ಸಿ ಅವರ ಬದುಕಿನಿಂದ ಕಲಿಯಬೇಕಾದಂತಹ ಸಂಗತಿಗಳು ಏನೇನದಾವ. ಸೊ ಏನದಾವ್ರಿ ಈ ಸಂಗತಿಗಳು ಅಂತಂದ್ರೆ, ಸೊ ಬಹಳ ಚಾಕಿಚಕಿತೆಯಿಂದ ಆಟ ಆಡ್ತಕ್ಕಂತಹ ವ್ಯಕ್ತಿ, ಇಡೀ ಮೈದಾನವನ್ನು ಕಂಪಿಸುವ ಹಾಗೆ ಹೊರತಕ್ಕಂತಹ ಗೋಲ, ಅಷ್ಟೇ ಒಬ್ಬ ನಿಷ್ಠಾವಂತ, ತಂಡಕ್ಕೋಸ್ಕರ ದುಡಿತಕ್ಕಂತಹ ವ್ಯಕ್ತಿ, ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ತಂಡಕ್ಕೋಸ್ಕರ ತಂಡಕ್ಕೋಸ್ಕರ ಗೋಲನ್ನು ಹೊಡಿತಕ್ಕಂತಹ ವ್ಯಕ್ತಿ ಲಿಯೋನೆಲ್ ಮೆಸ್ಸಿ. ಏನದರಿಪ್ಪ ಅಂತಂದ್ರೆ ಅವರಿಗೆ ಮೆಸ್ಸಿ ಅವರು ಚಿನ್ನದ ಚಮಚೆಯನ್ನ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವರಲ್ಲ. ಸೊ ಮೆಸ್ಸಿ ಅವರು ಚಿನ್ನದ ಚಮಚೆಯನ್ನ ಬಾಯಾಗಿ ಇಟ್ಕೊಂಡು ಅಗದಿ ಸಾಕಾರ್ಗಿರಿ 24 ತಾಸು ಏನಪ್ಪಾ ಅಂದ್ರೆ ಮನ್ಯಾಗ ಅಗದಿ ಪದ್ಧಶ್ರೀ ಐಷಾರಾಮಿ ಜೀವನವನ್ನು ಇಟ್ಕೊಂಡು ಹುಟ್ಟಿದವರಲ್ಲ. ಅವರು ಬಹಳ ಬಡತನದಿಂದ ಹುಟ್ಟಿದಂತಹ ವ್ಯಕ್ತಿ. ಸೊ ಅವತ್ತಿಂದ ದುಡ್ಡು ಅವತ್ತು ತಿನ್ಬೇಕಾದ್ರೆ ಅಂಥ ಪರಿಸ್ಥಿತಿ ಇದ್ದಂತಹ ವ್ಯಕ್ತಿ. ಸೊ ಅಂತಹ ವ್ಯಕ್ತಿ ಇವತ್ತು ಜಗತ್ತನ್ನು ಮೆಚ್ಚಿಸ್ತಾನಂತಂದ್ರೆ ಅದಕ್ಕೆ ಮೂಲ ಕಾರಣ ಏನು ಇವತ್ತು ತಿಳ್ಕೊತ ಹೋಗ್ಬೇಕಾಗೈತೆ ನಾವು. ಇಲ್ಲಿ ಅಷ್ಟೇ ಅಲ್ಲ, ಈಗ ಬಡತನ ಅದ ರೀ, ನಮ್ದೆಲ್ಲ ಶರೀರ ಗಟ್ಟಿದೆ, ಬಡತನ ಏನು ಬಡತನ ಬೇಕಂಗಿರೋದಕ್ಕೆ, ಆದ್ರೆ ಶರೀರ ಭಾಳ ಗಟ್ಟಿ ಇರ್ತಿ, ನಾವು ಆರೋಗ್ಯವಂತರ ಇದೀವಿ ಅಂತ ಅದನ್ನೂ ಅನ್ನಂಗಿಲ್ಲ ಅವ್ರ. ಸೊ ಅವ್ರಿಗೆ ಏನಿತ್ತಪ್ಪ ಅಂತಂದ್ರೆ ಬೆಳವಣಿಗೆ ಹಾರ್ಮೋನ್ ಕೊರತೆ ಇತ್ತು. ಬೆಳವಣಿಗೆ ಹಾರ್ಮೋನ್ ಕೊರತೆಯಿಂದ ಅವರು ಬಳಲಾತಿದ್ರು. ಯಾರು? ಲಿಯೋನೆಲ್ ಮೆಸ್ಸಿ ಅವರು. ಸೊ ಆದ್ರೂ ಜಗತ್ತವ್ರನ್ನ ಇಷ್ಟಪಡಾಕತೈತಿ. ಈಗ ಅದಕ್ಕೆ ಮೂಲ ಕಾರಣ ಏನು? ಸೊ ಅಷ್ಟಲ್ಲ, ಇಲ್ಲಿ ನೋಡ್ರಿ, ತನಗೆ ಹೀಗೆ ಏಕಾಯಿತು ಎಂದು ಕೊರಗುತ್ತಾ ಕೂರುವ ಎಲ್ಲ ಸಾಧ್ಯತೆಗಳು ಇತ್ತು ಮೆಸ್ಸಿ ಅವರಿಗೆ. ಯಾಕೆ ನನಗೆ ಬೆಳವಣಿಗೆ ಹಾರ್ಮೋನ್ ಕೈ ಕೊಟ್ಟೈತಿ, ಏನಪ್ಪಾ ನನ್ನ ಜೀವನ ಎಷ್ಟಕ್ಕೆ ನಿಂತು ಬಿಡ್ತಿ, ನಾನು ಮುಂದೆ ಏನು ಮಾಡಲಿ ಅಂತ ಹೇಳಿ ಕೊರಕುತ್ತ ಕುಂಡ್ರುವಂಥ ಅವಕಾಶಗಳು ಎಲ್ಲವೂ ಇದ್ದು ಯಾರಿಗೆ? ಮೆಸ್ಸಿ ಅವರಿಗೆ. ಆದರೆ ಎಲ್ಲನೂ ಬಿಟ್ಟು ಎಲ್ಲನೂ ಮರೆತ ಅವರ ಪ್ರಾಕ್ಟೀಸ್ ಮಾಡ್ಕೋತ ಆಡುತ್ತಲೇ ಹೋದರು. ನಾವು ಏನು ಮಾಡಾಕತ್ತೀವಿ ಅಂದ್ರೆ ಒಂದೀಟ್ ಎಡ ಬಲ ಅಳಿಯಾಡಿದ್ವು ಅಂದ್ರೆ, ನನ್ನ ಬಾಜುಕ್ ನಾವು ಕೂತಾವ್ ಓದೋದು ಬಿಟ್ಟು ಲೈಬ್ರರಿಯಿಂದ ಎದ್ದು ಹೊರಗೆ ಹೋದಂದ್ರೆ ನಾನು ಹೋಗ್ಬೇಕಂತಕ್ಕಂತಹ ಮೈಂಡ್ಸೆಟ್ ನಮ್ಮ ಒಂದು ಯುವಕರಿಗೆ ಅದ ಈಗ. ಸೊ ಅಷ್ಟ ಅಲ್ದ, ಏನೋ ಒಂದು ಸ್ವಲ್ಪ ನಮ್ಮ ಮೈಂಡ್ ಸೆಟ್ದಾಗ ಅಥವಾ ನಮ್ಮ ಒಂದು ಯಾವುದೋ ನೆಗಡಿ ಬರಲಿ, ಜ್ವರ ಬರಲಿ, ಒಂದು ಸ್ವಲ್ಪ ಏನೋ ಒಂದಿಟ್ಟು ಬಾಡಿ ಪೇನ್ ಆತಂದ್ರೆ ಅವತ್ತು ಬಂಧನ ನಾಟಕ. ಸೊ ಹಿಂಗೆ ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿದೆ. ಸೊ ಆ ರೀತಿ ಮಾಡ್ಬಿಡ್ರಂತ ಏನು ಹೇಳ್ತಾರೆ ಈ ಒಂದು ಸಂದೇಶ ಮೆಸ್ಸಿ ಅವರು ಕೊಡ್ತಾರೆ. ಅಷ್ಟೇ ಅಲ್ದ ನೋಡ್ರಿ, ಇಲ್ಲಿ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸುವಲ್ಲಿ ಬಾರ್ಸಿಲೋನಾ ಕ್ಲಬ್ನಿಂದ ಗುರುತಿಸಲ್ಪಟ್ಟರು ಒಂದು ಕ್ಲಬ್. ಯಾವುದಿದು? ಬಾರ್ಸಿಲೋನಾ ಅಂತಕ್ಕಂಥ ಒಂದು ಫುಟ್ಬಾಲ್ ಕ್ಲಬ್. ಇಲ್ಲಿ ಏನು ಮಾಡಿದ್ರು ಅಂದ್ರೆ ಅವರು ಗುರುತಿಸಿಕೊಂಡ್ರು, ಹೋಗಿದ್ರು. ಸೊ ಅಲ್ಲಿ ಸಂಚನ ವ್ಯಾಯಾಮ ಮಾಡ್ತಿದ್ರು. ಸೊ ಒಂದು ಶ್ರಮ ಪಡ್ತಿದ್ರು, ಅಗದಿ ಪದ್ಧಶ್ರೀ ಏನು ಬೇಕಲ್ಲ ತನಗೆ. ಸೊ ನನಗೆ ಕೊರತೆ ಐತಿ, ನಾ ಬಡತನ ಅದನ, ನಾ ಹಸಿವಿದಿಂದ ಅದನ್ನ, ನನಗೆ ಏನೂ ಇಲ್ಲಪ್ಪ ನನ್ನ ಮನ್ಯಾಗ, ನಾನು ಮತ್ತೆ ರೋಗದಿಂದ ಬಳಲಾಕತ್ತನ ಅಂತ ಹೇಳಿ ಚಿಂತೆ ಮಾಡ್ಲಾರ್ದ ಕರೆಕ್ಟಾಗಿ ಆಟದ ಕಡೆ ಅಷ್ಟ ಅವ್ರು ಏನು ಮಾಡಿದ್ರು? ಫೋಕಸ್ ಮಾಡಿದ್ರು.
ಸೊ ಆ ಫೋಕಸ್ ಮಾಡೋದ್ರಿಂದ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಫುಟ್ಬಾಲ್ ತಾರೆಯಾಗಿ ಹೊರಹೊಮ್ಮಿದ್ದಾರೆ. ಇನ್ನ ಪಿಕ್ಚರ್ ಬಾಕಿ ಐತಿ. ಸೊ ಇಲ್ಲಿ ನೋಡಿ ಏನೈತಿ, ನೋಡ, ಚಿಕಿತ್ಸೆಗೆ ಸಹಾಯ ಪಡೆಯಬೇಕಂದರು ಅಂದ್ರೆ ಇಲ್ಲಿ ಬಾರ್ಸಿಲೋನಾ ಕ್ಲಬ್ಗೆ ಸೇರಿದ ಉದ್ದೇಶ ಆಟ ಆಡೋದ್ರ ಕುರಿತು ಅವರಿಗೆ ಈ ಒಂದು ಹಾರ್ಮೋನ್ ಕೊರತೆ ಏನಿತ್ತಲ್ಲ, ಈ ಹಾರ್ಮೋನ್ ಕೊರತೆಯನ್ನ ನೀಗಿಸಾಕ ತಮ್ಮ ಮನೆಯಾಗ ದುಡ್ಡಿನ ಕೊರತೆ ಇತ್ತು. ಅದಕ್ಕೋಸ್ಕರ ಈ ಒಂದು ಬಾರ್ಸಿಲೋನಾ ಟೀಮ್ಗೆ ಸೇರ್ಪಡೆಯಾಗಿ ಅಲ್ಲಿಂದ ಬಂದಂತಹ ಸ್ಕಾಲರ್ಶಿಪ್ ಅನ್ನ ತಗೊಂಡ, ಅಲ್ಲಿಂದ ಬಂದಂತಹ ಸಹಾಯಧನವನ್ನ ತಗೊಂಡು ಏನ್ ಮಾಡಿರೋ ಅವರು ತಮ್ಮ ಒಂದು ಆರೋಗ್ಯಕ್ಕೆ ಹಾಸ್ಪಿಟ್ಲಿಗೆ ತೋರ್ಸಕ್ಕಂತಹ ರೊಕ್ಕದ ಸಹಾಯವನ್ನು ಪಡೆದರು. ಸೊ ಅಷ್ಟಲ್ದ ಮಿತಿಗಳನ್ನ ಮರೆತು ಸಾಧ್ಯತೆಗಳಿಗೆ ಗಮನವನ್ನ ಹರಿಸಿದ್ರು. ಏನ್ರಿ ಮಿತಿಗಳನ್ನ ಮೀರುವುದು ಅಂತ ಬರ್ತೈತಿ. ಮಿತಿ ಮೀರಿ ಮಾತಾಡಕತ್ತಿಲಿ ಮಗನಾನಿ ಅಂತಾರ ನಮ್ಮ ಕಡೆ ಅಲ್ಲ. ಮಿತಿ ಮೀರುವುದು ಅಂದ್ರೆ ಆ ಮಿತಿ ಮೀರುವುದು ಬೇರೆ, ಈ ಮಿತಿಯನ್ನ ಮೀರುವುದು ಬೇರೆ. ಸರ್ ನಾ 10th ಕಲ್ತೇನ್ರಿ ಸರ್, ಆದ್ರೂ ಕೂಡ ನಾನು ಸೆಕೆಂಡ್ PU ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನ ನಾನು ಓದಿ ಹೇಳಕತ್ತನು. ಇದು ಮಿತಿಗಳನ್ನ ಮೀರುವುದು. ನಾವು ಕೇವಲ ಹಳೆ ಭಾಷೆಗಳಿಗೆ ಮಿತಿ ಮೀರುವುದು ಅಂದ್ರೆ ಹದ್ದು ಮೀರಿ ಮಾತಾಡಕತ್ತಾನ ಮಗ ಎದಿ ಬಿದ್ದಿರ್ತೀವಿ, ಅದು ಬೇರೆ. ಇದು ಮಿತಿಗಳನ್ನ ಈ ರೀತಿ ಮೀರಬೇಕು. ನಾನೀಗ ಪೊಲೀಸ್ ಅಷ್ಟಾದ್ರೆ ಸಾಕಪ್ಪ ಅನ್ನಕತ್ತೀವಿ, ಆದ್ರೆ PSI ಆಗುವಂತಹ ನಾಲೆಜ್ ಇರ್ತದ. ಇದನ್ನ ಮಿತಿ ಮೀರಿ ನಾವು ಏನ್ ಮಾಡ್ಬೇಕು, ಊಹೆ ಮಾಡ್ಕೋಬೇಕು. ಅವಾಗ ಲೈಫ್ ಭಾಳ ಸಕ್ಸಸ್ ಆಗಿರ್ತೈತಿ. ಸೊ ಅಷ್ಟಲ್ರಿ, ನಾವು 1 ಕಿಲೋಮೀಟರ್ ಓಡಾಕತ್ತಿರ್ತೀವಿ. 1 ಕಿಲೋಮೀಟರ್ ನಮ್ಮಲ್ಲಿ 5 ಕಿಲೋಮೀಟರ್ ಓಡುವಂತಹ ಸಾಮರ್ಥ್ಯ ಅದ. ಬಟ್ 1 ಕಿಲೋಮೀಟರ್ ಸ್ಟಿಕ್ ಆನ್ ಆಗಿಬಿಟ್ಟಿರ್ತೀವಿ. ನಾವು ಇದ್ರೊಳಗೆ ಸ್ವಲ್ಪ ಮಿತಿ ಮೀರಿದೀವಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು 5 ಕಿಲೋಮೀಟರ್ ಆರಾಮಾಗಿ ಹೋಗ್ತೀವಿ. ಸೊ ಅಂತ ಅಂಶಗಳನ್ನು ಕೂಡ ಅವರ ಜೀವನ ಉದ್ದಕ್ಕೂ ಕಲೆ ಹಾಕೋತಾ ಹೋದ್ರು ಲಿಯೋನೆಲ್ ಮೆಸ್ಸಿ ಅವರು. ಸೊ ಅಷ್ಟಲ್ಲ, ಮತ್ತೆ ಇಲ್ಲಿ ನೋಡ್ರಿ, ಸತತ ಪ್ರಯತ್ನ ಮಾಡುವುದು ಮೆಸ್ಸಿ ಜೀವನದಲ್ಲಿರ್ತಕ್ಕಂತಹ ಒಂದು ನಿಯಮಗಳನ್ನು ನೋಡುತ್ತಾ ಹೋಗ್ಬೇಕಾಗ್ತದ. ಮೆಸ್ಸಿ ಜೀವನದಲ್ಲಿ ಇರ್ತಕ್ಕಂತಹ ನಿಯಮಗಳನ್ನು ನೋಡಿದಾಗ ಮೊದಲನೇದಾಗಿ ಅವರ ಸಾಧಿಸ್ತಕ್ಕಂತಹ ಅವ್ರಿಗೆ ಸವಾಲಾಗಿ ಇರುವಂತಹ 3 ನಿಯಮಗಳಿದ್ದು. ಅವು ಯಾವಪ್ಪ ಅಂದ್ರೆ ಸತತ ಪ್ರಯತ್ನ ಮಾಡುವುದು ಇವರ ಮೊದಲ ಒಂದು ನಿಯಮವಾಗಿತ್ತು. ಹಾಕೊಂಡಿದ್ರೆ ಅವ್ರು ಕೆಲವೊಂದಿಷ್ಟು ಪಠ್ಯಕ್ರಮದಾಗ ನಾವು ಹಾಕೊಂಡಿರ್ತೀವಲ್ರಿ, ಯಾವ ಪುಸ್ತಕ ಓದಬೇಕು, ಯಾವ ಪುಸ್ತಕವನ್ನ ಓದಬಾರ್ದು ಅಂತ. ಹಂಗ ಮೊದಲ ಏನ್ ಹಾಕಿದ್ರು ಅವ್ರ, ಸತತ ಪ್ರಯತ್ನವನ್ನ ಮಾಡುವುದು ಮೊದಲ ಗುರಿ ಆಗಿತ್ತು. ಅವ್ರು 3 ಗುರಿಗಳು ಇದ್ದು, ಅದ್ರೊಳಗಿಂತ ಮೊದಲೇ ಗುರಿ ಯಾವ್ದೈತೆ, ಸತತ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಏನೂ ಸಾಧಿಸಕ್ ಆಗಂಗಿಲ್ಲ ಅನ್ನೋದು ಅವ್ರಿಗೆ ಮನದಟ್ಟಾಗಿತ್ತು. ಈಗ ನಮಗೂ ಹಂಗಾರಿ ಸತತ ಪ್ರಯತ್ನ. ಒಂದ ಮಾತು ಹೇಳ್ಬೇಕಾರ, ಸತತ ಪ್ರಯತ್ನ ಮಾಡ್ಲಿಲ್ಲ ಅಂದ್ರ ಮನುಷ್ಯ ಜೀವಂತನೇ ಇರಂಗಿಲ್ಲ. ಗೆಲ್ಲುವುದು ದೂರ ಉಳಿತ್ರಿ, ಜೀವಂತ ಇರಂಗಿಲ್ಲ. ಹೆಂಗು ಸತತ ಪ್ರಯತ್ನ ಮಾಡ್ಬೇಕಂದ್ರ ಅಗದಿ ಪದ್ಧತಿ 10 ಗಂಟೆಗೆ ಏಳೋದು, ಮತ್ತು ಸಾಯಂಕಾಲ 12 ಗಂಟೆ ತನಕ ಫೋನ್ ತಿಕ್ಕಿಸಿಂದ ಮಕ್ಕೋದು, ಇವುಗಳೆಲ್ಲ ಪ್ರಯತ್ನಗಳಲ್ಲ. ಪ್ರಯತ್ನ ಹೆಂಗಿರ್ಬೇಕಂದ್ರೆ ನಮ್ಮ ಜೀವನದುದ್ದಕ್ಕೂ ನಮ್ಗೆ ಆಸರೆ ಆಗಿರ್ಬೇಕು, ನಮ್ಮ ನಂಬಿದಂತಹ ಕುಟುಂಬಕ್ಕೆ ಆಸರೆ ಆಗಿರ್ಬೇಕು. ಮುಂದಿನ ಜೀವನದಾಗ ನಮ್ಮ ಪೀಳಿಗೆಗಳು ನಮ್ಮನ್ನ ರಾರಾಜಿಸುತ್ತಿರ್ಬೇಕು. ಹೌದಪ್ಪ, ಇಂಥವ್ರು ಹಿಂಗೆ ಮಾಡಿದಾರೋ ನಾವು ಇಂಥವ್ರು ಮಾಡಬೇಕು ಅಂತೇಳಿ. ಸೊ ಆ ರೀತಿಯ ಒಂದು ನಿಯಮಬದ್ಧವಾದಂತಹ ಪ್ರಯತ್ನವನ್ನು ಹಾಕಿಕೊಂಡಿದ್ರಿ. ಮೆಸ್ಸಿ ಬಹು ಪ್ರತಿಭಾವಂತ ಆಗಿದ್ರು, ಬಹಳ ಪ್ರತಿಭಾವಂತ ವ್ಯಕ್ತಿ ಆಗಿದ್ರಿ. ಸೊ ಬಹಳ ಪ್ರತಿಭಾವಂತ, ಹಂಗ ಅದು ಅವ್ರಿಗೆ ಗೊತ್ತೂ ಕೂಡ ಇತ್ತು. ಆಗ ತಮಗೂ ಗೊತ್ತು, ನಮಗೂ ಗೊತ್ತು, ಮೆಸ್ಸಿ ಬಹಳ ಪ್ರತಿಭಾವಂತ ವ್ಯಕ್ತಿ ಆದಂತಹ ನಮಗೂ ಗೊತ್ತದ, ಅವಂಗೂ ಗೊತ್ತದ. ಇಲ್ಲಿ ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ, ನನಗೆ ಮತ್ತೊಬ್ಬ ಶಾನ್ಯ ಅನ್ಲಿ, ಹೌದಪ್ಪ, ಮಾಸ್ತರ್ ಭಾಳ ಶಾನ್ಯ ಅದಾನ, ಹುಡುಗ ಭಾಳ ಶಾನ್ಯ ಅದಾನಪ್ಪ ಅಂದ್ರೆ ಮಾತ್ರ ನಮಗೆ ಏನಕ್ಕೈತಿ, ಹೌದು ನಾ ಶಾನ್ಯ ಅದನು ಅಂತ ಅನಿಸ್ತೈತಿ. ಆದ್ರೆ ಒಳಗೆ ಅವನ ಒಳಗನ ಇರಂಗಿಲ್ಲ ಅದ, ನಾ ಶಾನ್ಯ ಅದನ್ನು ನಾ ಏನೋ ಒಂದು ಮಾಡ್ಬೇಕು ಅಂತ. ಮತ್ತೊಬ್ಬ ಯಾವಾರ ಪುಷಪ್ ಮಾಡ್ಬೇಕಂತ್ರಿ. ಎಷ್ಟು ದಿನ ಮಾಡ್ತಾರ್ರಿ ಪುಷಪ್ಪ? ಒಟ್ಟ ಮಾಡಂಗಿಲ್ಲ. ನಿನ್ನ ಒಳಗೆ ನೀ ಹೊಡೆದು ಎಬ್ಸಿರ ಮಾತ್ರನ ಅದು ಸಕ್ಸಸ್ ಲಗುಟ್ ಬರ್ತೈತಿ. ಮತ್ತೊಬ್ಬ ದುಗ್ಸಿದ್ದ ಎಷ್ಟು ದಿನ ಹೋಗ್ತದ, ಅವನ ಕೈಗೆ ನಿಲ್ಕೋ ಅಷ್ಟು ಮಾತ್ರ ಪುಷ್ ಮಾಡ್ತಾನ, ಮ್ಯಾಗ ನೀನು ಹತ್ತಬೇಕು. ಸೊ ಈ ಒಂದು ಮಾತನ್ನ ಇಲ್ಲಿ ಏನಪ್ಪಾ ಅಂದ್ರೆ ಹೇಳ್ತಾರ ಮೆಸ್ಸಿ ಅವರ. ನಮಗಿಂತ ಮೊದಲು ಮೆಸ್ಸಿಗೂ ಗೊತ್ತಿರ್ತೈತಿ ಏನ ಆತನ ಒಂದು ಪ್ರತಿಭಾವಂತತನ ನಮಗಿಂತ ಪೈಲ. ನಾವು ಅಂತೀವಿ ಭಾರಿ ಆಡ್ತಾನಪ್ಪ ಮೆಸ್ಸಿ, ಭಾರಿ ಅದನ, ಅವ್ನ್ ಗೊತ್ತದ. ನೀ ಹೇಳುದೇನೋ ಯಪ್ಪ, ನಾನು ನಿನ್ಕಿಂತ ಭಾರಿ ಆಡ್ತಂತ ನನಗೆ ಗೊತ್ತೈತೆ. ಆದರೂ ಕೂಡ ನಾ ಮಿತಿಗಳನ್ನು ಮೀರ್ಬೇಕಾಕೈತಿ. ಯಾವ ರೀತಿ ಮೀರ್ಬೇಕಾಕೈತಿ ಅಂತಂದ್ರೆ, ಜಗತ್ನ್ಯಾಗ ಎಷ್ಟೋ ಜನ ಫುಟ್ಬಾಲ್ ತಾರೆಗಳದಾರ, ಆದ್ರೆ ನನ್ನ ಬೇರೆ ರೀತಿ ನೋಡ್ಬೇಕು. ಅವರು ಈ ಮಿತಿಯನ್ನು ಮೀರ್ಬೇಕಂತ ಹೇಳಿ ಅವ್ರು ಕೆಲಸ ಮಾಡಿರ್ತಾರೆ, ಅವ್ರ ಆಟವನ್ನು ಆಡಿರ್ತಾರೆ. ಸೊ ಅಷ್ಟಲ್ಲ, ತಾನು ಬಹಳ ಪ್ರತಿಭಾವಂತ ಎಂದು ಮೆಸ್ಸಿ ಅವರು ರಿಲ್ಯಾಕ್ಸ್ ಆಗಿ ಇರುವುದಿಲ್ಲ. ನಾ ಭಾಳ ಶಾನೆ ಆದ್ರೆ ಈಗ 10 ಮಂದಿನ ರನ್ನಿಂಗ್ ಬಿಡ್ತಾನು, 10 ಮಂದಿ ಒಳಗೆ ನಾನ ಫಸ್ಟ್ ಬರ್ತನಂತ ತಿರುಗುವರಿ, ನಾ ರಿಲ್ಯಾಕ್ಸ್ ಆಗಬಾರ್ದು. ಇಟ್ ಮೀನ್ಸ್ ಒಬ್ಬ 10 ಮಂದಿ ಒಳಗೆ ಒಬ್ಬ ಯಾವಾರ ಗೆದ್ದಂದ್ರೆ ಅವ್ನು ರಿಲ್ಯಾಕ್ಸ್ ಆದಂದ್ರೆ ಅವನಂತ ಹುಚ್ಚ ಯಾವಿಲ್ಲ, ಅವನಂತ ಎಬಡ ಯಾವಿಲ್ಲ, ಅವನಂತ ಮಬ್ಬ ಯಾವಿಲ್ಲ. ಇನ್ನು 9 ಜನ ನಿನ್ನ ಯಾವಾಗ ಹೋಗಿಲ್ಲ ತೀಸಿನ ಕಾಯ್ಕೊತ ಕೂತಿರ್ತಾರೆ. ಸೊ ಆ ವ್ಯಕ್ತಿತ್ವವನ್ನು ಯಾರು ಮೈಗೂಡಿಸ್ತಾರಲ್ಲ ಅವ್ರು ನಿಜ ಜೀವನದಾಗ ಗೆಲ್ತಾರೆ, ಜೀವನ ಪೂರ್ತಿ ಗೆದ್ದಿರ್ತಾರೆ. ಹೌದು,
ಹೌದ್ರಿ ರನ್ನಿಂಗ್ ನಾ ಇವತ್ತು ಹೊಡೆದನಪ್ಪ, ನಾ 10 ಮಂದಿ ಒಳಗೆ ನಾನು ಫಸ್ಟ್ ಅದ ಅಂದ್ಮೇಲೆ ಇನ್ನು ನಾನು ವರ್ಷ ಫಸ್ಟ್ ನಾನೇ ಇರ್ತೇನೆ. ಇಲ್ಲ ನಮ್ಮ ಅಪ್ಪ ದೊಡ್ಡಪ್ಪ ನಂಗೆ ಹುಟ್ಟಿರ್ತಾರೆ ಮತ್ತೆ ಹಂಗೆ ಹಿಂದಿಂದ. ಅದಕ್ಕೆ ಯಾವಾಗೂ ರಿಲ್ಯಾಕ್ಸ್ ಆಗಬಾರ್ದು. ಒಂದು ಎಕ್ಸಾಮ್ ಬರ್ದು ಬನ್ನಿಪ್ಪ, ಯಾವುದೋ ಒಂದು ಕಾಲ್ಫಾರ್ಮ್ ಆಗಿತ್ತು, ಎಸ್ ಸಿ ಕಾಲ್ಫಾರ್ಮ್ ಮಾಡಿದಾರ, ಎಕ್ಸಾಮ್ ಮುಗಿಸಿ ಇನ್ನೇನು ಮನೆಗೆ ಬನ್ನಿ, ಎಲ್ಲ ಕಟ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕು. ಹೋಗಿ ಅವಾಗ ಅಪ್ಪಗೆ ಹೇಳ್ಬೇಕು ಎಕ್ಸಾಮ್ ಮುಗಿಸಿನಪ್ಪ, ಮತ್ತೆ ಇನ್ನು ಮುಂದೆ ಯಾವ್ದಾರ ಎಕ್ಸಾಮ್ ಕರೆದಾಗ ಮತ್ತೆ ಧಾರವಾಡಕ್ಕೆ, ಬಿಜಾಪುರಕ್ಕೆ, ಬೆಳಗಾವಕ್ಕೆ, ಬೆಂಗಳೂರಿಗೆ ಹೋಗಿ ಓದ್ತೂನು ಅಂತಕ್ಕಂತಹ ಮನಸ್ಥಿತಿ ನಮ್ಮಲ್ಲಿ ಭಾಳ ಇರ್ತೈತಿ. ಇಲ್ಲ ಹಂಗೆ ಮಾಡಂಗಿಲ್ಲ, ರಿಲ್ಯಾಕ್ಸ್ ಆಗಂಗಿಲ್ಲ. ಈಗ ಕಾಲ್ಫಾರ್ಮ್ ಇಲ್ರಿ ಸರ, ಕಾಲ್ಫಾರ್ಮ್ ಅಂತ ಖಂಡಿತವಾಗಿ ಆಗಲೇಬೇಕಾ, ಆಗೇ ಆಗ್ತಾವ. ಯಾರು ನಿಷ್ಠಾವಂತವಾಗಿ, ಯಾರು ಚಾಚು ತಪ್ಪಿದೆ, ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿರಲ್ಲ ಅವ್ರಿಗಂತೂ ಯಾರಿಗೂ ಮೋಸ ಆಗಕ್ಕೆ ಚಾನ್ಸನೇ ಇಲ್ಲ, ಚಾನ್ಸ್ ಇರುವುದೂ ಇಲ್ಲ. ರಿಲ್ಯಾಕ್ಸ್ ಒಟ್ಟ ಆಗಬಾರ್ದು. ಗೆದ್ರ ರಿಲ್ಯಾಕ್ಸ್ ಆಗಂಗಿಲ್ಲ. ಇನ್ನೊಂದು ಸ್ವಲ್ಪ ಏನಾರ ಐತಿಪ್ಪ ಅಂತ ಹುಡುಕಾಡಕ್ಕೆ ಹೋದ್ರೆ ಇನ್ನು ಬೇರೆನೇ ಸಿಗ್ತೈತೆ ಅದು. ಓಕೆ, ಸೊ ಮತ್ತೆ ನೋಡ್ರಿ ಇಲ್ಲಿ ಅವರಿಗೆ ಗೊತ್ತು ಪ್ರತಿಭೆ ದಾರಿ ತೋರಿಸುವುದಷ್ಟೇ, ಆದರೆ ಪ್ರಾಕ್ಟೀಸ್ ಸತತ ಅಭ್ಯಾಸ ಮಾತ್ರ ನಿರಂತರ ಗೆಲುವಿಗೆ ತಂದು ಕೊಡ್ತದೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅವ್ರಿಗೆ ಗೊತ್ತಿತ್ತು ಪ್ರತಿಭೆ ಅಂತಕ್ಕಂಥದ್ದು ದಾರಿ ತೋರಿಸುತ್ತದೆ. ನೋಡ್ರಿ, ಪ್ರತಿಭೆ ಅಂತಕ್ಕಂಥದ್ದು ದಾರಿ ತೋರಿಸುತ್ತದೆ ಅಷ್ಟೇ, ಆದರೆ ಪ್ರಾಕ್ಟೀಸ್ ಅಂತಕ್ಕಂಥದ್ದು ಸತತವಾಗಿ ಅಭ್ಯಾಸ ಮಾಡಿ ನಿರಂತರತೆ ಗೆಲುವನ್ನ ತಂದು ಕೊಡುತ್ತದೆ. ನೋಡ್ರಿ, ಪ್ರತಿಭೆ ಹೌದಪ್ಪ, ನಾವು ಇವನಲ್ಲಿ ಪ್ರತಿಭೆ ಐತಪ್ಪ, ನಾ ಚಲೋ ಹಂಗೇನೋ ಹಾಡಾಡೋ ಪ್ರತಿಭೆ ಐತಿ, ಹಂಗಾರ ಹಾಡ್ತೀನಿ, ಚಲೋ ಡ್ಯಾನ್ಸ್ ಮಾಡೋ ಪ್ರತಿಭೆ ಇರುತ್ತೆ, ಯಾರಿಗಾರ ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ಒಂದೇ ದಿನ ಡ್ಯಾನ್ಸ್ ಮಾಡಿ ಮುಗಿತೆ ಅಂದ್ರೆ ಇಲ್ಲ, ಮರ್ತು ಬಿಡ್ತಾರೆ ಮಂದಿದ್ನೆಲ್ಲ. ಅದನ್ನ ಏನು ಮಾಡ್ಬೇಕಂದ್ರೆ ಒಟ್ಟ ಚಾಚು ತಪ್ಪದೆ ನಿರಂತರವಾಗಿ ಅಭ್ಯಾಸ ಇರ್ಬೇಕಂತಾರ. ನಿರಂತರವಾಗಿ ಅಭ್ಯಾಸ ಏನಾರ ಇತ್ತಂದ್ರ, ಪ್ರಾಕ್ಟೀಸ್ ಏನಾರ ಇತ್ತಂದ್ರ ಆದ್ರೆ ನಮಗೆ ನಿರಂತರ ಗೆಲುವನ್ನ ತಂದು ಕೊಡ್ತೈತಿ. ಇಲ್ಲಿ ನಮಗೆ ಪ್ರತಿಭೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಲಾಸ್ಟಿಗೆ ಬಂದು ಏನು ಸಿಗ್ಬೇಕು, ನಮಗೆ ಗೆಲುವು ಸಿಗ್ಬೇಕ್ರಿ. ಸುಮ್ಮನೆ ನಮ್ಮ ಕಡೆ ಪ್ರತಿಭೆ ಐತಿ, ಚಲೋ ಹಂಗೆ ಹಾಡ ಹಾಡ್ತನು, ಚಲೋ ಹಂಗೆ ಡ್ಯಾನ್ಸ್ ಮಾಡ್ತನು, ಚಲೋ ಹಂಗೆ ಫೈಟ್ ಮಾಡ್ತನು, ಚಲೋ ಹಂಗೆ ಏನಪ್ಪ ಅಂದ್ರೆ ನೀವು 100 ಕ್ವಶನ್ ಕೇಳುವ ಅದಕ್ಕೆ 100 ಒಳಗೆ 99 ಹೇಳ್ತೀನಿ ನಾನು. ಇವೆಲ್ಲವೂ ಕೂಡ ಪ್ರತಿಭೆಗಳು. ಇಲ್ಲಿ ಸ್ಟಾರ್ಟಿಂಗ್ದಾಗ ಇದಕ್ಕೆ ಹವಾ ಇರ್ತೈತಿ, ಲಾಸ್ಟ್ ಹೋಗ್ಬೇಕಾರೆ ಪಂಚರ್ ಆಗ್ಬಾರ್ದಂದ್ರೆ ಗೆಲುವು ಅದಕ್ಕೆ ಮುಖ್ಯ ಕಾರಣ ಆಗಿರ್ತೈತಿ. ಪ್ರಾಕ್ಟೀಸ್ ಅದಕ್ಕೆ ಹಿಂಬಾಲಕ ಆಗಿ ಇರಬೇಕು. ಯಾವಾಗೆಲ್ಲಾನು ಪ್ರಾಕ್ಟೀಸ್ ಮೇನ್ ಪರ್ಫೆಕ್ಟ್ ಆಗಿರ್ತೈತಿ. ರೈಟ್, ಮತ್ತೆ ಹೇಳ್ತಾರ್ರಿ ಇಲ್ಲಿ, ಹೊಸ ಪರಂಪರೆಯನ್ನ ನಿರ್ಮಿಸುವುದು ಸದಾ ಪ್ರಯತ್ನ ಪಡುವವರು. ನೋಡ್ರಿ, ಹೊಸ ಪರಂಪರೆಯನ್ನ ನಿರ್ಮಿಸುವವರು ಸದಾ ಪ್ರಯತ್ನ ಪಡ್ತಾರ, ಸದಾ ಪ್ರಯತ್ನವನ್ನ ಪಡ್ದಾರ. ಈಗ ನೋಡ್ರಿ, ನಾವು ಒಂದೇನೋ ಇದು ಒಂದು ಕಪ್ ಗೆದ್ದೀವಿ, ನಾವು ಯಾವುದೋ T20 ಯಾವುದೋ IPL ಕಪ್ ಗೆದ್ದೀವಿ. ಸೊ ಗೆದ್ದಿವತ್ತೀಸಿನ ಸುಮ್ಮನೆ ನಿದ್ದೆ ಮಾಡ್ರಿ ಅಂದ್ರೆ ಕೆಲಸ ಆಗಂಗಿಲ್ಲ. ಮುಂದಿನ ವರ್ಷ ಬೇರೆ ನಾವು ಹೊತ್ಕೊಂಡು ಹೋಗ್ತಾನೆ ಹೆಗಲಿ ಮ್ಯಾಗ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ನಾವು ಸತತವಾಗಿ ಈ ಹೊಸ ಪರಂಪರೆಯನ್ನ ಮತ್ತೆ ವಾಪಸ್ ನಾವು ಅನುಕರಣೆ ಮಾಡ್ಕೋಬೇಕು, ನಿರ್ಮಿಸಬೇಕು. ಅವಾಗ ಮತ್ತೆ ಪ್ರಯತ್ನ ಮಾಡ್ಬೇಕು ನಾವು ವಾಪಸ್. ಹೌದು, ಮುಂದಿನ ಸಲ ಹೊಡಿಬೇಕಾ ನಾವು, ಈ ಸಲ ಕಪ್ ನಮ್ದಾಗೈತಿ, ಮುಂದಿನ ಸಲ ಚಿಪ್ ನಮ್ದಾಗಬಾರ್ದು, ಕಪ್ಪು ನಮ್ದಾಗಬೇಕಂದ್ರೆ ಈಗಿಂದನ ಪ್ರಯತ್ನ ಇರ್ಬೇಕು. ಅಂದ್ರೆ ನಿರಂತರತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊತಾ ಹೋಗ್ತಾರೆ ಲೇ ಮೆಸ್ಸಿ ಅವರು. ಮತ್ತು ನಿನ್ನೆಗಿಂತ ಇಂದಿನ ದಿನವನ್ನ ಉತ್ತಮವಾಗಿ ಪಡಿಸಿಕೊಳ್ಳುವುದು ಪ್ರಯತ್ನಿಸುವವರು. ನೋಡ್ರಿ, ನಿನ್ನೆಗಿಂತ ಇಂದಿನ ದಿನವನ್ನ ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸುವವರು ಯಾರು? ಮೆಸ್ಸಿ ಅವರು. ಏನಾಗಿರ್ತೈತಿ ಅಂದ್ರೆ ಒಬ್ಬನ ಮದುವೆ ಇರ್ತೈತಿ, ಯಾವುದೋ ಒಬ್ಬ ನಿಬ್ನ ಇರ್ತೈತಿ, ಯಾವ ಒಬ್ಬ ಊಟ ಮಾಡಿಸಿರ್ತಾನು, ಏನೋ ಜಾತ್ರೆ ಇರ್ತೈತಿ. ಅದನ್ನು ತೊಗೊಂಡು ಬಂದು ಇವತ್ತು ಮಾತಾಡ್ಕೊತ ಕೂತ ನಿನ್ನಿದೊಂದು ಹಾಳ, ಇವತ್ತಿನದೊಂದು ಹಾಳ, ಇಡೀ ವಾತಾವರಣ ಹಾಳ, ನೀನು ಹಾಳ. ಅಂದ್ರೆ ನಿನ್ನ ಏನು ನಡೆದಿರ್ತೈತಿ ಅದನ್ನ ಅಲ್ಲೇ ಕೈ ತೊಗೊಂಡ್ಕಿಸಿಂದ ಅಗದಿ ಪದ್ಧತಿ ಅಲ್ಲೇ ಟಿಶ್ಯೂ ಪೇಪರ್ ಹೋಗದಂಗೆ ಓದಿ ಬರಬೇಕು. ಇವತ್ತಿನ ಎಷ್ಟು ಇಂಪಾರ್ಟೆಂಟ್ ನೀ ಯೂಸ್ ಮಾಡ್ಕೊಂಡು ಇವತ್ತಿನ ದಿನ ಹೆಂಗೆ ನೀನು ಫಾಲೋ ಮಾಡ್ಕೋತಿ, ಇವತ್ತಿನ ದಿನ ಹೆಂಗೆ ನೀನು ಸಾಕಾರಗೊಳಿಸ್ಕೋತಿ ನಿನ್ನ ಜೀವನಕ್ಕಲ್ಲ, ಅದ್ರ ಬಗ್ಗೆ ಹೇಳ್ತಾನೆ ಮೆಸ್ಸಿ. ಎಷ್ಟು ಚಂದ ಬದಾರ. ನಿನ್ನೆಗಿಂತ ಇಂದಿನ ದಿನವನ್ನ ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸುವರು. ಹೌದ್ರಿ, ನೀನು ಏನೋ ಆಗಿರ್ತೈತಿ, ಅದು ಒಂದು ಪಿಕ್ಚರ್ ನೋಡಿ ಬಂದಿವಿ ಅಂದ್ರೆ 3 ತಾಸು ಅದನ್ನ ಬಗಳೋದಲ್ಲ. ಇಲ್ಲಿ ನಿನ್ನೆ ಮುಗಿದು ಹೋಗಿರ್ತೈತಿ. ಏನೋ ಒಂದು ಸ್ವಲ್ಪ ಜಗಳ ಆಗಿರ್ತೈತಿ, ಮನ್ಯಾಗ ಏನೋ ಮನಸ್ತಾಪ ಆಗಿರ್ತಾವ, ಅದನ್ನ ಕಲೆ ಹಾಕಿಸ್ ನಾ ಹಿಂಗೆ ಅನ್ಬಾರ್ದಿತ್ತು, ನನಗೆ ಯಾಕೆ ಹಂಗೆ ಅಂದ್ರು, ನಾ ಆಕಿಗೆ ಹಂಗೆ ಅನ್ಬಾರ್ದಿತ್ತು, ಹಿಂಗೆ ಯಾಕಂದ್ರು, ನಮ್ಮ ಮನ್ಯಾಗ ನಮ್ಮ ಅಪ್ಪ ನಂಗೆ ಹಿಂಗೆ ಅನ್ಬಾರ್ದಿತ್ತು, ಹಿಂಗೆ ಯಾಕಂದ್ರು, ನಾ ಎಲ್ಲ ಚಲೋನು ಓದಾಕತ್ತನು. ಹೌದು, ಚಲೋ ಓದಾಕತ್ತಿ, 3-4 ವರ್ಷ ಆಯ್ತು ಇಲ್ಲೇ ಕುಂತಿ, ಅದಕ್ಕೆ ಅವ್ರು ನೀನು ಬೇಯಾತಾರ ಅನ್ನೋದು ನಿನಗೆ ಅರಿವು ಇರಬೇಕು. ಮತ್ತು ವಾಪಸ್ ಇದನ್ನೆಲ್ಲ ಮರಿಬೇಕು. ಇವತ್ತೇನು ಮಾಡಾಕತ್ತನು, ಇವತ್ತು ನನ್ನಿಂದ ಏನು ಸಾಧ್ಯ ಐತಿ, ಇವತ್ತು ನಾ ಏನು ಗಳಿಸ್ತನು, ಇವತ್ತು ನಾ ಏನು ಗಳಿಸೀನಿ, ನನಗೋಸ್ಕರ ನಾ ಎಷ್ಟು ಟೈಮನ್ನು ಮೀಸಲಿಟ್ನಿ ಅನ್ನೋದು ನಿನಗೆ ಮನದಟ್ಟಾಗಿ ಗೊತ್ತಾಗಬೇಕು. ಮತ್ತೆ ಬಿಡಿಬೇಕದ ಮನಸ್ಸಿನಾಗ, ಹೌದಪ್ಪ ನಾ ಇವತ್ತಿಷ್ಟು ಮಾಡಿಲ್ಲ ಅಂತ ಹೇಳಿ. ಹೌದಾ? ಸೊ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಆಗಿ ಹೇಳ್ತಾರ್ರಿ. ಮತ್ತು ಇನ್ನೊಂದು ಅವ್ರ ನಿಯಮ ಬರ್ತೈತಿ, ಅವರ ತಂಡಕ್ಕಾಗಿ ಆಟ ಆಡುವುದು. ಇಲ್ಲಿ ಮನುಷ್ಯ ಹೆಂಗಂತಂದ್ರೆ ಸ್ವಾರ್ಥದ ಜಗತ್ತಿನಲ್ಲಿ ತಂಡಕ್ಕಾಗಿ ಆಟ ಆಡುವುದು ಅಂದ್ ಕೊಟ್ಟಾರ. ಇಲ್ಲಿ ಸ್ವಾರ್ಥ ನಂದೊಂದು ಆದ್ರೆ ಸಾಕು ಬಿಡ್ರಿ, ನನ್ನ ಮನೆ ಆರಾಮೈತಿ, ಮಂದಿ ಮನೆಗೆ ಕಲ್ಲು ಬಿದ್ರೆ ಏನಾಗೋದೈತಿ, ನನ್ನ ಮನೆ ಚಲೋ ಐತ್ಲಿ ಅನ್ನೋ ಮನಸ್ಥಿತಿ ಭಾಳ ಮಂದಿ ಆಗಿರ್ತಾವ. ಸೊ ಒಂದ ಮಾತನ್ನ ಹೇಳ್ಬೇಕಾದ್ರೆ ತಂಡಕ್ಕಾಗಿ ಆಟ ಆಡುವುದು ಅಂದ್ರೆ ನನ್ನ ಕುಟುಂಬಕ್ಕೋಸ್ಕರ ನಾನು ಓದಬೇಕು, ನನ್ನ ಕುಟುಂಬಕ್ಕೋಸ್ಕರ ನಾ ಬೆಳಿಬೇಕು, ನನ್ನ ಕುಟುಂಬಕ್ಕೋಸ್ಕರ ನಾ ದುಡಿಬೇಕು ಅನ್ನೋದು ನಮ್ಮ ತಲೆಯಾಗ ಬರ್ಬೇಕು.
ಅವರ ಆಟದ ವಿಷಯ ತಗೊಂಡ್ರೆ ನಾವು ಒಂದು ಜೀವನ ವಿಷಯವನ್ನು ಅನುಕರಣೆ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಮೆಸ್ಸಿ ಅವರು ತಂಡಕ್ಕಾಗಿ ಆಟವನ್ನು ಆಡ್ತಿದ್ರು, ಬದಲಿಗೆ ವೈಯಕ್ತಿಕವಾಗಿ ಅವರ ಆಟವನ್ನು ಆಡಿ ಎಲ್ಲರಿಗೂ ಪ್ರಶಂಸೆಗೆ ಒಳಗಾಗತ್ತಿರ್ಕಿಲ್ಲ. ನಾವೊಬ್ಬ ಹೀರೋ ಆಗ್ಬೇಕಾರೆ ಯಾವಾಗೂ ಆಗ್ತಿದ್ನಿ, ಆದರೆ ಎಲ್ಲರನ್ನೂ ಬದುಕಿಸಿ ನಾವು ಬದುಕಬೇಕಾಕೈತಿ, ಎಲ್ಲರಿಗೂ ಒಂದು ರೊಟ್ಟಿ ತಿನಿಸಿ ನಾವು ತಿನ್ಬೇಕಾಕೈತಿಲ್ಲ. ಅದಕ್ಕೋಸ್ಕರ ಈ ಒಂದು ಶ್ರಮ ಭಾಳ ಇಂಪಾರ್ಟೆಂಟ್ ಆಕೈತಿ. ನಮ್ಮ ಒಂದು ಹಳ್ಳಿ ಮಕ್ಕಳಿಗೆ, ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಇರೋದನ್ನೇ ಇಲ್ಲಿ. ಸೊ ಅಷ್ಟಲ್ಲ, ಇಲ್ಲಿ ನೋಡ್ರಿ, ಮೆಸ್ಸಿ ಒಮ್ಮೆ ಹೇಳಿದ್ರು, ವೈಯಕ್ತಿಕ ಬಹುಮಾನಗಳಿಗಿಂತ ತಂಡಕ್ಕೆ ಪ್ರಶಸ್ತಿ ಬರುವುದು ತಾನು ಪ್ರಯತ್ನಿಸುತ್ತೇನೆ. ವೈಯಕ್ತಿಕ ನಾನು ಒಬ್ಬಗೆ ಬಹುಮಾನ ಬೇಕಾದ್ರೆ ನಾ ಏನಾರು ತಗೋತೇನ್ರಿ, ಆದ್ರೆ ಏನು ಮಾಡೋದು, ನನ್ನ ತಂಡ ಗೆಲ್ಲಬೇಕು, ಇಡೀ ನನ್ನ ಕುಟುಂಬ ಉಳಿಬೇಕು. ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡಾಕತ್ತಾನ, ಹೋರಾಡಕತ್ತಾನ. ಅದಕ್ಕೋಸ್ಕರ ನಾ ಇಲ್ಲೇನು ಮಾಡಾಕತ್ತಾನ, ಹಠ ತೊಟ್ಟು ಇಲ್ಲೇನಪ್ಪ ಅಂದ್ರೆ ನಿತ್ತುನು 3 ವರ್ಷ ಆಯ್ತು, 2 ವರ್ಷ ಆಯ್ತು, ಏನು ನಿದ್ದಿಲ್ಲ, ಊಟಿಲ್ಲ, ಏನೂ ಇಲ್ದ ನಾವು ನಿತ್ತೀವಿ ಅಂತ ಹೇಳ್ತಾರೆ. ಸೊ ಅಷ್ಟಲ್ಲ, ನೆಕ್ಸ್ಟ್, ನಿಜ ನಿಸ್ವಾರ್ಥತೆಯಿಂದ ತಂಡಕ್ಕಾಗಿ ಆಡಿದರೆ ಅದು ವೈಯಕ್ತಿಕ ಸಾಧನೆಯನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇದ್ದಿ. ಕೇವಲ ಇಲ್ಲಿ ತಂಡಕ್ಕೋಸ್ಕರ ಆಡ್ಕೊಂತ ಇದ್ರೆ ನಾನು ವೈಯಕ್ತಿಕ ಬಿಂಬಿಸ್ತೈತೆ. ಅದು ಹೌದು, ಇಡೀ ಗುಂಪನ್ನೇ ಹಾಕೊಂತ ನಾ ಏನಾರ ಆಡಿನಂದ್ರ ಆಲ್ಮೋಸ್ಟ್ ಅಲ್ಲ ವೈಯಕ್ತಿಕವಾಗಿ ನನಗೆ ನಾನು ಪ್ರಶಂಸೆ ಮಾಡ್ತೈತಿ. ನನ್ನ ಕುಟುಂಬ ಒಳಗೆ ನಾವು ಒಬ್ಬ ಸಾಕಾಕೈತಿದ್ನಿ ಅಂದ್ರೆ, ನಾನು ಭಾಳ ಚಲೋ ಇಟ್ಟಿದ್ನಿ ಅಂದ್ರೆ, ನಮ್ಮ ಅವ್ವ ಅಪ್ಪನ ಕಣ್ಣು ಮುಂದೆ ಇಟ್ಕೊಂಡು ಚಲೋ ತಂಗಿ ನಾವು ದುಡ್ದವ್ರಿಗೆ ಹಾಕಿ ಅವರನ್ನ ಚಲೋ ಇಟ್ಟಿದ್ನಿ ಅಂದ್ರೆ ಎಲ್ಲರೂ ಹೌದಪ್ಪ ಅವ್ರ ಮಗ ಎಷ್ಟು ಚಲೋ ಅದಾನಲ್ಲ, ಅವ್ರ ಮಗಳು ಎಷ್ಟು ಚಲೋ ಅದಾಳಲ್ಲ, ಹೌದು ಆರಾಮಾಗಿ ಅವ್ರ ಮನೆಯವ್ರನ್ನ ಇಟ್ಟಾರ, ತಾವು ಅದಾರ ಅಂತ ಹೇಳ್ತಾರಲ್ರಿ. ಅವಾಗ ವೈಯಕ್ತಿಕವಾಗಿ ತಂದ ಶ್ರೇಯಸ್ಸು ತಾನೇ ಹುಡ್ಕೊಂಡು ಬರ್ತೈತಿ ಅಂತ ಮಾತಾ ಅವ್ರು ಹೇಳ್ತಾರೆ. ಸೊ ಅಷ್ಟಲ್ದ, ಚಿನ್ನ ಹೊಳೆಯುವಂತೆ ಮೆಸ್ಸಿ ಕೂಡ ಹೊಳೆದು ಮಿಂಚಿದರು. ಈ ರೀತಿ ಎಲ್ಲ ನಿಯಮಬದ್ಧವನ್ನು ಪಾಲಿಸಿದಾಗ ಮೆಸ್ಸಿ ಅವ್ರು ಏನು ಮಾಡಿದ್ರು, ಚಿನ್ನ ಹೆಂಗೆ ಹೊಳಿತೈತಿ ಅಲ್ರಿ ಹಂಗೆ ಹೊಳ್ಯಾಕತ್ರು. ನಿಮ್ಮ ಕುಟುಂಬ ಒಳಗೆ ನೀವೊಬ್ಬರು, ನಿಮ್ಮ ಇಡೀ ಫ್ಯಾಮಿಲಿ ಒಳಗೆ ನೀವೊಬ್ಬರ ಬ್ರೈಟ್ ಆಗ್ಬೇಕಂತಂದ್ರೆ ನೀವು ಅಗದಿ ಎಲ್ಲರೂ ನಿಮ್ಮ ಮಂದಿನೆಲ್ಲ ಫುಲ್ ಟೈಟಾಗಿ ಅಂದ್ರೆ ಬೆಸ್ಟಾಗಿ ಇಡಬೇಕು. ಆ ಒಂದು ಶ್ರಮ ನಿನ್ನ ಕಡೆ ಇರ್ಬೇಕು, ಹಂಗೆ ನೀ ಶ್ರಮ ಹಾಕ್ಬೇಕು, ರೈಟ್. ಮತ್ತು ಇನ್ನೊಂದು ಒಂದು ನಿಯಮ ಹೇಳ್ತಾರ್ರಿ ಇಲ್ಲಿ, ಟೀಕೆಗಳನ್ನ ಸ್ವೀಕರಿಸುವುದು. ಟೀಕೆಗಳನ್ನ ಆಯ್ತು, ನೀ ಏನಾರ ಎಲ್ಲ ಕಟ್ಕೊಂಡು ಓದಾಕತ್ತನಂತೇಳಿ ಬಿಜಾಪುರಕ್ಕೆ, ಬೆಳಗಾವ್ಕ, ಧಾರವಾಡಕ್ಕೆ ಬಸ್ ಹತ್ತಿದೆ ಅಂದ್ರೆ ಚಾಲೋನ ನಿನಗೆ. ಹೊಂಟು ನೋಡ್ದ PS ಆಗಕ್ಕೆ, ಹೊಂಟು ನೋಡ್ದ ಪೊಲೀಸ್ ಆಗಕ್ಕೆ, ಹೊಂಟು ನೋಡ್ದ KS ಆಗಕ್ಕೆ, ಚಲೋ ಆತಿಲ್ಲ. ಬರಗುಡಿಗೆ ಅಸಹ್ಯ ಮಾಡೋದು, ಅದು ನೋಡ್ದೆ PS ಆಗ್ತಾನೆ ರೀ. ಮತ್ತು ಎಲ್ಲಾರು ಜಾತ್ರೆಗೆ, ಎಲ್ಲಾರು ಮನೆಗೆ ಪನಿ ಎಲ್ಲಾರು ಸ್ವಲ್ಪ ಮುಗಿತೇನಪ್ಪ ಜೋಕಾಲಿ ನಿತ್ಯನ ಹಿಂಗದು ಅನ್ನೋದು, ಇಂಥ ಟೀಕೆಗಳಿಗೆ ಒಳಗಾಗ್ತಾರೆ. ಸೊ ಅದನ್ನು ಹೆಂಗೆ ಸ್ವೀಕರಿಸ್ಬೇಕಂತ ಹೇಳ್ತಾರೆ ನೋಡ್ರಿ. ಅರ್ಜೆಂಟೀನಾ ಟ್ರೋಫಿ ಗೆಲ್ಲುತ್ತಿಲ್ಲ ಎಂದು ಜನರ ಕೂಗು ಹಂಗೆ ಏರಾಕೈತಿ. ಹೌದು, ಅರ್ಜೆಂಟೀನಾ ಟೀಮ್ದಾಗ ಮೆಸ್ಸಿ ಅವ್ರು ಆಡ್ತಾರೆ, ಗೊತ್ತದ ಏನೋಪ್ಪ ಒಟ್ಟ ಇದು ಕಪ್ಪಾಗಿ ಅಳವಾತಾಗೈತಿ, ಹಂಗೆ ಮಾಡಬೇಕು. ವ್ಯಕ್ತಿ ನೋಡ್ರೆ ಹಂಗದಾನ, ಈತ ಆಡಿದಂತಹ ಆಟ ಯಾವತ್ತೂ ಸೋತಿಲ್ಲ, ಈತನ ತಂಡ ಯಾವತ್ತೂ ಗೆದ್ದಿಲ್ಲ ಅಂಥೇಳಿ ಟೀಕೆಗಳು ಸುರಿಮಳೆ ಆಗೈತಿ. ನಿಮಗೂ ಆಗಿರ್ತಾವೆ. ಎಷ್ಟು ವರ್ಷ ಆಗೈತಿ, 1 ವರ್ಷ ಆಗೈತಿ ಕೂತು, 2 ವರ್ಷ ಆಗೈತಿ ಕೂತು, 3 ವರ್ಷ ಆಗೈತಿ, ಒಟ್ಟೆ ಏನೂ ಮಾಡವಲ್ಲ, ಸುಮ್ಮ ಅಗದಿ ಪದ್ಧತಿ ಅಡ್ಡಾಡಕತ್ತಾನೆ, ಏನೇನೋ ಮಾಡ್ತಾನೆ ಪಾಪ. ಉಪವಾಸ ಅಲ್ಲಿ ನೋಡ್ರಿದ ಯಾವ್ದಾದ್ರು ಮಠದಾಗ, ಮದುವೆಯಾಗ, ಯಾವ್ದಾರ ಸಭೆ ಸಮಾರಂಭದಾಗ ಹೋಗಿ ಊಟ ಮಾಡಿ ಒಂದು ಗ್ರೂಪ್ ಮಾಡ್ಕೊಂಡಾವ, ಅನ್ನದಾಸೋಹ ಅಂತ ಹೇಳಿ ಗ್ರೂಪ್. ಸೊ ಎಲ್ಲಿ ಬೇಕಲ್ಲಿ ಏನಾರ ಒಂದು ಉಪಹಾರ ಇತ್ತಂದ್ರೆ ಅದಕ್ಕೆ ಮೆಸೇಜ್ ಹಾಕ್ತಾರೆ. ಧಾರವಾಡದಾಗ, ಬೆಂಗಳೂರದಾಗ, ವಿಜಾಪುರದಾಗ, ಬೆಳಗಾವ್ದಾಗ ಹೋಗಿ ಊಟ ಮಾಡಿ ಬರ್ತಾವೆ. ಅಲ್ಲಿ ತ್ರಾಸ ಏನು ಗೊತ್ತಿರ್ತೈತಿ, ಮನ್ಯಾಗ ಕೂತ್ಕೊಂಡು ಮಾತಾಡ್ತಿರ್ತಾವೆ ಇವು 4-5 ಮಂದಿ. ಹೋಗ್ಯಾ ನೋಡಿ 3 ವರ್ಷ ಆಗೈತಿ, ಮಗಂದು ಅಡ್ಡಾಡಕತ್ತಾನ, ಏನೋತೋ ಅಡ್ಡಾಡ್ಯಾನ, ಯಾರ್ಯಾರು ದೋಸ್ತಿ ಮಾಡ್ಯಾನತ್ತ, ಅಲ್ಲಿ ಏನೂ ಮಾಡವಲ್ಲವ, ಹಿಂಗೇನೇನೋ ತಿಳಿಬ್ಯಾನಿ ಹಾಕಿಸಿಂದ ಮಾತಾಡ್ತಿರ್ತಾರೆ. ಅವ್ರು ಮಾತಾಡಲಿ, ಅದನ್ನ ತಲೆ ಕೆಡಿಸ್ಕೋಬಾರ್ದು. ಟೀಕೆಗಳನ್ನು ಭಾಳ ಸ್ವಾರಸ್ಯವಾಗಿ ನಾವು ಸ್ವೀಕರಿಸಬೇಕಾಗ್ತದೆ. ಮತ್ತು ನೆಕ್ಸ್ಟ್, ಮೆಸ್ಸಿ ನೊಂದಿದರು, ಆದ್ರೆ ಮಾತಾಡಲಿಲ್ಲ. ಹೌದು, ಎಲ್ಲರೂ ಹಂಗೆ ಮಾತಾಡಕತ್ತಾರ ನಿಮ್ಗೆ ನೋವು ಆಕೈತಿ. ನೋಡಪ್ಪ ಎಲ್ಲರೂ ಹಿಂಗೆ ನನ್ನ ಇನ್ನೂ ಗೆದ್ದಿಲ್ಲ, ನಾನು ಭಾಳ ಬೇಜಾರಾಗತ್ತೈತಿ, ನನಗೆ ಏನು ಮಾಡ್ಬೇಕು ಅತಿಶನ್ ನೋವು ಆಕೈತಿ ನಮಗೆ. ಆದ್ರೆ ನಾವು ಮಾತಾಡಬಾರ್ದು. ಏನು ನನಗೆ ಅವ್ನು ಹಂಗಂದು ದೇವ್ರ ಅಂಥೇಳಿ ಯಾವನಾರ ಮಾತಾಡಿದಂದ್ರೆ ನೀನ ಕೊಂಜಂದಂಗೆ ಅರ್ಥ. ಒಟ್ಟ ಮಾತಾಡಬಾರ್ದು, ರೈಟ್. ಮತ್ತು ನೋಡ್ರಿ, ವನ ಶಬ್ದಗಳಿಗಿಂತ ಕೃತಿ ಮುಖ್ಯ ಎಂದು ಪ್ರಯತ್ನಿಸುತ್ತಾ ಹೋದರು. ಮುಖ್ಯ ಪಂದ್ಯಾವಳಿಯಲ್ಲಿ ಫೈನಲ್ ಸೋಲನ್ನು ಪಾಠವಾಗಿ ತೆಗೆದುಕೊಂಡ್ರು. ಸೊ ವನ ಶಬ್ದಗಳು ಇವೆಲ್ಲ ಉಡಾಪಿ ಶಬ್ದಗಳು ಅಂತಾರಲ್ರಿ. ವನ ಉಸಾಬರಿ, ಉಡಾಪಿ ಶಬ್ದಗಳು, ಉಡಾಪಿ ಶಬ್ದಗಳು ಅದಾವಲ್ಲ, ವನ ಉಸಾಬರಿ, ಉಡಾಪಿ ಶಬ್ದಗಳು, ಪಾಲ್ತು ಮಾತುಗಳು, ಉದ್ರಿ ಮಾತು, ಇಂಥವಕ್ಕೆಲ್ಲ ತಲೆ ಕೊಡ್ಲಾರ್ದ ಕರೆಕ್ಟಾಗಿ ಅವ್ರ ಕೆಲಸವನ್ನು ಅವ್ರು ಮಾಡಿದ್ರೆ. ಸೊ ಫೈನಲಲ್ಲಿ ಸೋತಿದ್ದೀವಿ ನಾವು. ಹಿಂದೊಂದು ಎಕ್ಸಾಮ್ ನಡೆದಿತ್ತು ರೀ ಸರ, PSI ಸೋತಿದ್ದೀನಿ ಸರ್ ನಾನು. ಸರ್ ಲಾಸ್ಟ್ ಟೈಮ್ PC ಜಸ್ಟ್ ಫೇಲ್ ರೀ ಸರ. ಈ ಸೋತಿದ್ನಿ, ಇದನ್ನ ತಲೆ ಇಟ್ಕೊಂಡು ಕೂತು ಬಿಡ್ದನ್ನು. ಈ ಸಲ ಸೋತನಂದ್ರೆ ಅದನ್ನು ಬಿಡಂಗಿಲ್ಲ, ಹೊಕ್ಕ ಎದ್ದು ಹೊರಗೆ ತಕ್ಕೊಂಡು ಬಂದು ಕಿಶನ್ ಗೆದ್ದು ತೋರಿಸ್ತಾನೆ ಅಂತ ಹೇಳಿ. ಸೊ ಅವಾಗ 100% ಸಕ್ಸಸ್ ನಂದಾಗ್ತದೆ. ಮತ್ತು 2021 ಇದನ್ನೆಲ್ಲ ಮಾಡಿದ ನಂತರ 2021, 2022 ವಿಶ್ವಕಪ್ನಾಗ ತಾಯ್ನಾಡಿನಾಗ ಮಡಿಲಿಗೆ ತಂದು ಹಾಕಿಬಿಟ್ರಿ ಇಲ್ಲಿ ಅರ್ಜೆಂಟೀನಾದಾಗನ ಫುಟ್ಬಾಲ್ ಗೆದ್ದ ಬಿಟ್ರೆ. ಮತ್ತೆ 2 ವರ್ಷ ಹಂಗಂಗೆ ಬಿಡಲಿಲ್ಲ, ಗೆಲ್ಲಿಸ್ಕೊಟ್ರನ. ಮತ್ತು ಯಾಕಂದ್ರೆ ಸತತವಾಗಿ 4-5 ವರ್ಷಗಳ ಶ್ರಮ ಆಗಿರ್ತೈತಿ. ಸತತವಾಗಿ 4-5 ವರ್ಷಗಳ ಚುಚ್ಚು ಮಾತಿನಿಂದ ಬೆಂದಂತಹ ಮೆಸ್ಸಿ ಅವರು ಸತತವಾಗಿ 4-5 ವರ್ಷಗಳ ಕಾಲ ಹೀನಾಯವಾಗಿ ಮನಸ್ಥಿತಿಯನ್ನು ಗಚ್ಚಿಟ್ಕೊಂಡು ಪರಿಶ್ರಮವನ್ನು ಪಟ್ಟರು, ಸಾಧನೆಯನ್ನು ಮಾಡಿದ್ರು,
ಹೋರಾಟವನ್ನು ಮಾಡಿದ್ರು, ಪ್ರಾಕ್ಟೀಸನ್ನು ಮಾಡಿದ್ರು, ಎಲ್ಲವನ್ನ ಬದಿಗಿಟ್ರು. ಸೊ ಕೇವಲ ಅವರ ಫೋಕಸ್ ಎದ್ರ ಮ್ಯಾಗಿತ್ತು ಅಂದ್ರೆ ಗೋಲ್ ಮ್ಯಾಗ ಮಾತ್ರ ಇತ್ತು. ಅದಕ್ಕೋಸ್ಕರ ಅವನ್ನ ಜಗತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ತಾರೆ ಎಂದು ಇಂದಿಗೂ ಕರೀತಾರೆ. ರೈಟ್. ಸೊ ಮತ್ತು ಮಾತಾಡುವವರ ಬಾಯಿಂದ ಹೊಗಳಿಕೆಗೆ ಪಾತ್ರರಾಗುವುದು ಹೆಂಗಂದ್ರೆ ನಮ್ಮ ಸಾಧನೆ ಹೆಂಗಿರ್ಬೇಕಂತಂದ್ರೆ, ಸಾಧನೆ ಶತ್ರುನು ಕೂಡ ನಮ್ಮ ಸ್ಟೇಟಸ್ ಇಟ್ಕೇಶನ್ ಇವ್ ನಮ್ಮ ಮಾವ, ಇವ್ ನಮ್ಮ ಮಯ, ಇವ್ ನಮ್ಮ ತಮ್ಮ, ಇವ್ ನಮ್ಮ ದೊಡ್ಡಪ್ಪನ ಮಗ, ಇವ್ ನಮ್ಮ ಕಾಕನ ಮಗ, ಈ ರೀತಿ ಸ್ಟೇಟಸ್ದಾಗ ಬರ್ಬೇಕ್ರಿ. ಹಂಗೆ ಶತ್ರುಗಳಿಗೂ ಕೂಡ ಹೊಗಳಿಕೆಗೆ ಪಾತ್ರರಾಗೋದು ಅಷ್ಟು ಈಸಿ ಇಲ್ಲ. ಆದರೆ ಭಾಳ ಈಸಿ ಐತಿ. ಅದು ನಿನ್ನ ಕಡೆ ಐತಿ, ಅದು ನೀವು ಮಾಡ್ಬೇಕಷ್ಟ, ಬದಲಾವಣೆ ತರಬೇಕಷ್ಟ. ಮತ್ತು ಅವ್ರೇನೋ ಮಾತಾಡಕತ್ತಿಸಿಂದ ಅವ್ರಿಗೆ ಅಪೋಸಿಟ್ ಆಗಿ ನೀವು ಮಾತಾಡಿ ಜಗ ತಗೊಂಡ ಅವ್ರ ಕಾಲರ್ ಪಟ್ಟಿ ನೀ ಹಿಡ್ದ ನಿನ್ನ ಕಾಲರ್ ಅಂಥವೆಲ್ಲ ನಡೆಯಂಗೆ. ಅವ್ರು ಏನಂದ್ರು ಕೂಡ ಅನ್ನಪ್ಪ ದೇವ್ರ ನಿಂದ ಐತಿ ನೀ ನಾನು ಆಗ ಅಂತೂ ಆದ್ರೆ ಅನ್ಬಾರ್ದು ಅಂದಂಗೆ ಆಗಿರ್ಬೇಕು. ಸೊ ಆ ರೀತಿ ಏನಪ್ಪ ಅಂದ್ರೆ ನೀವು ಒಂದು ರೂಟ್ ಹಾಕೋಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಬರ್ತದೆ, ಒಮ್ಮೆಲೆ ಚೈತನ್ಯ ಕಳೆದುಕೊಳ್ಳುವುದು. ಇದು ನಮ್ಮ ಕಡೆ ಭಾಳ ಐತೆ. ಒಮ್ಮೆ ಚೈತನ್ಯವನ್ನು ಕಳೆದುಕೊಳ್ಳುವುದು, ಜೀವನ ಕಳೆದುಕೊಟ್ಟಂಗಾಗಿರುತ್ತೆ. ಚೈತನ್ಯವನ್ನು ಏನಾರು ಬಿಟ್ರಿ ಅಂದ್ರೆ ಜೀವನ ಬಿಟ್ಟಂಗೆ ನೀವು. ಸೊ ಮನುಷ್ಯಾಗ ಎಷ್ಟು ಆದರೂ ಕೂಡ ಚೈತನ್ಯವನ್ನು ಕಳ್ಕೊಬಾರ್ದು. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಸೋತನು ಕೂಡ ಅಲ್ಲೇ ಗೆಲ್ತನು. ಎಲ್ಲಿ ಕಳ್ಕೊಂಡಿವಲ್ಲ ಅಲ್ಲೇ ಮುತ್ತು. ಈಗ ನೋಡ್ರಿ, ಏನಾರು ಒಂದು ಹೋಗ್ಬೇಕಾದ್ರೆ ಎಲ್ಲೋ ಕಳ್ಕೊಂಡಿರ್ತಿರ್ಲಿಲ್ಲ, ಅಲ್ಲೇ ಹುಡುಕಾಡ್ಬೇಕು. ಇಲ್ಲಿ ಕಳ್ಕೊಂಡು ಹೋಗಿ ಅಲ್ಲಿ ಬಾಜುಕ್ ಬಸ್ ಸ್ಟ್ಯಾಂಡ್ದಾಗ ಹುಡುಕಾಡಿನಿ, ಅಲ್ಲಿ ಯಾವುದೋ ಪಾರ್ಕ್ನಾಗ ಹುಡುಕಾಡಿನಿ ಅಂದ್ರೆ ಸಿಗಂಗಿಲ್ಲ, ಒಟ್ಟ ಇಲ್ಲ. ಅಂಥವ್ರು ಹುಚ್ಚರ ಯಾರಿಲ್ಲ. ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಟ್ಟು. ಈ ಸಲ 2 ಸಲ ಫೇಲ್ ಆಗಿತ್ತಲ್ಲ, 3ನೇ ಸಲ ಒಟ್ಟ ಫೇಲ್ ಆಗಂಗಿಲ್ಲ ಅದು. ಸೊ ಅನುಭವಿಸ್ತಾರ ಕೇಳಿ ನೋಡ್ರಿ, ಯಾರು ಅನುಭವಿಸ್ತಾರಲ್ಲ ಅವ್ರನ್ನ ಕೇಳಿ ನೋಡ್ರಿ, ಹಿಂಗಾಗೈತಿ ಹಂಗತ್ತಿಸಿಂದ ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕಾಡ್ತಾರ ಹಿರಿಯರೆಲ್ಲ. ಸೊ ಹಂಗೆ 20 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಮೆಸ್ಸಿ ಫುಟ್ಬಾಲ್ನ ಪ್ಯಾಷನ್ ಕಡಿಮೆ ಆಗಲಿಲ್ಲ. ಕೇವಲ ನಾವು ಒಂದು ಬುಕ್ಕನ್ನು 2 ಸಲ ಓದಿದ್ರೆ ಅದರ ಪ್ಯಾಷನ್ನ ಮುಗಿತಪ್ಪ ಅನ್ಕೋತೀವಿ. ನಾವು ಒಂದು ಬುಕ್ಕನ್ನು 2 ಸಲ ಓದಿದ್ದೀವಿ ಅಂದ್ರೆ ಇದು ಬುಕ್ ಮುಗಿತಪ್ಪ ಇನ್ನೇನು ಅಂತೀವಿ. ಅದ್ರ ಮ್ಯಾಗಿನ ಜಿಗುಪ್ಸೆ ಬರ್ತಿದ್ದೇನೆ ಹೊಳೆಯಲ್ಲಿ ಓದೋದು ಅಂತೇಳಿ. ಆದರೆ 20 ವರ್ಷಗಳಾದರೂ ಕೂಡ ಸುದೀರ್ಘ ಅವಧಿಯಲ್ಲಿ ಆಡರೂ ಕೂಡ ಫುಟ್ಬಾಲನ್ನು ಅವರ ಒಂದು ಪ್ಯಾಷನ್ ಕಡಿಮೆ ಆಗಲಿಲ್ಲ. ಅದನ್ನು ಪ್ಯಾಷನ್ ಆಗಿ ಮಾಡ್ಕೊಂಡ್ರು. ಬೆಳಿಗ್ಗೆ ಎದ್ರೂ ಕೂಡ ನಾನು ಆಡಬೇಕು, ಮಧ್ಯಾಹ್ನ ಆದರೂ ಆಡಬೇಕು, ಸುಡು ಬಿಸಿಲಾಗ, ಸುರು ಮಳೆಯಾಗ, ಚಳಿಯುವಾಗ ಏನಿದ್ರೂ ಕೂಡ ನಾನು ಆಡ್ತಾನೆ ಅಂತಕ್ಕಂತಹ ಮನಸ್ಥಿತಿ ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಟ್ಟಿತ್ತು. ಸೊ ಆ ರೀತಿ ನಮ್ಮದು ಪ್ರತಿಯೊಂದು ಬುಕ್ಸ್ದಾಗ ಆಗಿರ್ಬೋದು, ಟೆಸ್ಟ್ ಸಿರೀಸ್ದಾಗ ಆಗಿರ್ಬೋದು, ಯಾವುದೋ ಒಂದು ಮೆಂಟಲಿಬಿಟಿ ಒಳಗೆ ಆಗಿರ್ಬೋದು, ಇಂಗ್ಲೀಷ್ ಒಳಗೆ, ಕಂಪ್ಯೂಟರ್ ಒಳಗೆ, ನಾವು ಎಲ್ಲ ಡೈಲಿ ಆಗೋಳು ಇದೇ ಹೊತ್ತಿಸಿಂದ ಅನ್ಕೋಬಾರ್ದು. ನಾವು ಪ್ರಾಕ್ಟೀಸ್ ಪ್ಯಾಷನ್ ಮಾಡ್ಕೋಬೇಕು. ಅದನ್ನು ಓದನ್ನು ಮೈಗೂಡಿಸ್ಕೋಬೇಕಾದ್ರೆ ಅದನ್ನು ಫ್ಯಾಷನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿನಗೆ ಸಕ್ಸಸ್ ಬೆನ್ನು ಹತ್ತಿ ಬಡದ ಕಿಸಿಂದ ವಾಪಸ್ ಕರ್ಕೋತ ಹೇಳ್ತೈತೆ ಅದು. ಸೊ ಹಾಗಾಗಿ ಫುಟ್ಬಾಲ್ಕ್ಕಾಗಿ ಶ್ರಮ ಪಡುವುದು ಅವರಿಗೆ ಸಂತೃಪ್ತಿ ನೀಡುವ ಸಂಗತಿಯಾಗಿದ್ದು, ಅದೇ ರೀತಿ ನಾವು ಪುಸ್ತಕದ ಜೊತೆಗೆ ನಮ್ಮ ಒಂದು ಸಮಯವನ್ನು ಕಳೆದ್ರೆ ಜೀವನ ಪೂರ್ತಿಯೂ ಕೂಡ ಸಂತೃಪ್ತಿ ತರತಕ್ಕಂತಹ ಸಂಗತಿ ನಮ್ಮದಾಗ್ತೈತಿ ಅಂತ ಹೇಳ್ತಾರೆ. ಸೊ ಅಷ್ಟಲ್ಲ, ಇಲ್ಲಿ ನೋಡ್ರಿ, ನಾವು ಮಾಡುವ ಕೆಲಸವನ್ನು ಇಷ್ಟಪಟ್ಟಾಗ ಅದನ್ನು ಮಾಡುವ ಅವಕಾಶ ಸಿಕ್ಕಿರುವುದು ಅದೃಷ್ಟವೆಂದು ಶ್ರಮ ಪಡುತ್ತೇವೆ. ನೋಡ್ರಿ, ನಾವು ಮಾಡುವ ಕೆಲಸವನ್ನು ಇಷ್ಟಪಟ್ಟಾಗ ಅದನ್ನು ಮಾಡುವ ಅವಕಾಶ ಸಿಕ್ಕಿರುವುದು ನಮ್ಮ ಅದೃಷ್ಟ ಎಂದು ಶ್ರಮ ಪಡುತ್ತೇವೆ. ಅವಾಗ ಮಾತ್ರ ಗೆಲುವು ಸಿಗ್ತೈತಿ. ಹೌದ್ರಿ, ನಾ ಈಗ 170 ಹೈಟ್ ಅದನ್ನು, ಈಗ ನಾ KSRP ಫಿಟ್ ಇದು ನನಗೆ ಅವಕಾಶ ಅದ. 169 ಅವಾಗ ಅದು ಅವಕಾಶನೇ ಇಲ್ಲ. ಪಾಪ ಅವ್ನು ಏನು ಮಾಡ್ಬೇಕು? ಅವಾಗ ಅವ್ನು ಸಿವಿಲ್ಗೆ ಕುದ್ದಾಡಬೇಕು, DR ಕುದ್ದಾಡಬೇಕು, ಮತ್ತು CR ಕುದ್ದಾಡಬೇಕು. ಆದರೆ 170 ಐತಪ್ಪ ಅಂದ್ರೆ ಅವ್ನು KSRPಗೇನ ಅದು ಅವಕಾಶ. ಅವಂಗೆ ದೇವರು ಒಳ್ಳೆ ಬಂದಂಥ ಅವಕಾಶ, ಅವನು ಅದೃಷ್ಟ ಅದ. ಆಕೈತೇನ? ಹಂಗೆಲ್ಲ ಆಗಲ್ಲ. 170 ಇದ್ದವ ಮಾತ್ರ KSRP ಆಗ್ತಾನೆ, 169 ತೆಳಗಿದ್ದಂದ್ರೆ CR ಹಾಕ್ತಾನೆ. ಅವಂಗದ ಅವಕಾಶ ವಂಚಿತ ಆಗಿರ್ತಾನವ. ಅವಂಗಲ್ಲಿ ಅದೃಷ್ಟ ಇಲ್ಲ ಅಂದಂಗೆ ಅದು ಪಾಪ. ಹೌದಲ್ರಿ? ಅದನ್ನು ನಾವು ಕೆಲಸ ಮಾಡ್ತಾ ಇರ್ಬೇಕು, ಹಂಗೆ ಮಾಡ್ತಾ ಇರ್ಬೇಕು ತಾನಾದ ಒಲದ ಕೇಶನ್ ನಮ್ಮ ಮತ್ತೆ ಬರ್ತೈತಿ. ಸೊ ಬರುವಂತಹ ಎಲ್ಲ ಅವಕಾಶಗಳು ಇದ್ದ ಇರ್ತಾವ. ಸೊ ಬಂದದ್ದು ಉದಾಹರಣೆಗಳು ಭಾಳ ಅದಾವ. ಸೊ ಎಷ್ಟು ಇಲ್ಲಿ ಹೇಳಿ ನಾನು ನಿಮ್ಗೆ ಇವೆಲ್ಲನೂ ಮಾಡ್ಬೇಕಂದ್ರೆ ಹೇಳ್ತಿ ಮಾಸ್ತರ, ಮಾಡಕ್ಕೆ ಭಾಳ ಕಷ್ಟ ಆಕೈತಿದ. ಹೌದ್ರಿ, ನಾ ಹೇಳೋದಷ್ಟ ಅಲ್ಲ, ನಾವು ಒಂದು ಸತ ಮಾಡ್ಬೇಕಾದ್ರೆ ಕಷ್ಟ ಐತಿ, ಆದ್ರೆ ಮಾಡ್ಬೇಕು. ಜೀವನ ಐತ್ರಿ. ನಾ ಹೇಳಿ ಜೀವನದಾಗ 60 ವರ್ಷ ಆರಾಮ, 70 ವರ್ಷ ಆರಾಮ ಇರ್ಬೇಕಂತಂದ್ರೆ ಜೀವನ ಐತೆ ಅಂದ್ರೆ ಇವನ್ನೆಲ್ಲ ಮಾಡ್ಬೇಕಾಕೈತಿ. ಇಲ್ಲಿ ಯಶಸ್ವಿನ 4 ಮೆಟ್ಟಿಲುಗಳದಾವ. ಈ ಮೆಟ್ಲು ಒಂದೊಂದು ಹತ್ತಕ್ಕೆ ಭಾಳ ಕಷ್ಟ ಅದಾವ. 4 ಮೆಟ್ಲದಾವ್ರೆ ಹತ್ತಬೇಕಾದ್ರೆ ಭಾಳ ತ್ರಾಸ ಆಕೈತಿ. ಆದ್ರೆ ಹತ್ತಬೇಕ, ಹತ್ತಿದ್ರೆ ಮಾತ್ರ ಸಕ್ಸಸ್, ಹತ್ತಲಿಲ್ಲ ಅಂದ್ರೆ ಸತ್ಯಾನಾಶ. ಮೊದ್ಲೇದ್ ನೋಡ್ರಿ, ಕೋಳಿ ಹಾಗೆ ಕಡಿಮೆ ನಿದ್ದೆ ಮಾಡ್ಬೇಕು. ಗಮ್ಗ ತಿಂದ ಕೇಶಿಂದ 4 ತಾಸು 10 ತಾಸು ಮಧ್ಯಾಹ್ನ ಮಕ್ಕೋದು, ರಾತ್ರಿನೂ ಮಕ್ಕೋದು, ಬೆಳಿಗ್ಗೆನೂ ಮಕ್ಕೋದು. ಹಿಂಗೆ ಮಾಡಿದ್ರೆ ಸಕ್ಸಸ್ ಆಗಂಗಿಲ್ಲ. ಸೊ ಆಗೋ ಮಾತನ್ನ ತೆಗೆದು ಬಿಡ್ಬೇಕು ನೀವೆಲ್ಲ. ಬೆಡ್ಡಿಗೆ ಬ್ಯಾಸರ ಹಾಕಿರಿ, ಹಾಸಿಗೆಗೆ ಬ್ಯಾಸರ ಆಗೋಂಗೆ ನಿದ್ದೆ ಮಾಡುವಂಗಿಲ್ಲ. 1 2 ಬೆಕ್ಕಿನ ಹಾಗೆ ಜಾನ್ಮೆ ಇರಬೇಕು, ಮಬ್ಬು ಹೆಣ ಇರಬಾರ್ದಿಲ್ಲಿ. ಬೆಕ್ಕಿನ ಹಾಗೆ ಟನ್ ಅಂತ ತಿಳ್ಕೊಬೇಕು. ಏನಾರು ಹೇಳಿದ್ರೆ ಸಾಕು, ಹೌದು ಇವ್ನು ಕಣ್ಣಿ ಸೊನ್ನೆಲ್ಲಿ ಹಿಂಗೆ ಹೇಳಿದ್ರೆ ಸಾಕ್ರಿ, ಹಂಗೆ ಟನ್ ಅಂತ ತಿಳ್ಕೊಬೇಕು. ಮಿಸ್ಕ್ಯಾಡ್ಸ್ಕೆ ಅದನ್ನ ಮಾಡತ್ ಹೇಳಿದ ನಂತರ ತಿಳ್ಕೋದಲ್ಲ. ಬೆಕ್ಕಿನ ಹಂಗೆ ಜಾನ್ಮೆತನ ಇರಬೇಕು.
ಎಲ್ಲಿ ಹಾಲು ಇಟ್ಟಾರ, ಎಲ್ಲಿ ಬೆಣ್ಣೆ ಇಟ್ಟಾರ, ಎಲ್ಲಿ ತುಪ್ಪ ಇಟ್ಟಾರ, ಎಲ್ಲಿ ಏನು ಇಟ್ಟಾರ ಅನ್ನೋದು ಹೆಂಗೆ ಹುಡುಕಾಡಿ ತೆಗ್ದಿತ್ತಲ್ರಿ, ಆ ರೀತಿ ನಮ್ಮ ಜೀವನದಾಗ ಎಲ್ಲಿ ಏನೇನೈತೆ ಅನ್ನೋದು ನಮ್ಮ ತಲೆಯಾಗ ಬರ್ಬೇಕದ. ನಮ್ಮ ಮನೆಗೊಂದು ನಮ್ಮ ಇಡೀ ಒಂದು ರಕ್ತ ಕನಕನೊಳಗೂ ಜಾಣ್ಮೆತನ ಇರ್ಬೇಕು. ಹೌದು, ಹಿಂಗಾಗತೈತಿ ಜೀವನ, ಹಿಂಗೆ ಹೋದ್ರೆ ಹಿಂಗೆ ಕೆಡ್ತೀವಿ ನಾವು, ಹಿಂಗೆ ಹೋಗ್ಬಾರ್ದು ಅನ್ನುವ ಜಾಣ್ಮೆತನ ಬರಬೇಕು. ಸೊ ಅಷ್ಟಲ್ದಲ್ಲಿ ನಾಯಿ ಹಾಗೆ ನಿಯತ್ತಿರ್ಬೇಕು. ನಿಯತ್ತು ಭಾಳ ಇಂಪಾರ್ಟೆಂಟ್ ರೀ. ಮನುಷ್ಯಾಗ ನಿಯತ್ತಿರಲಿಲ್ಲ ಅಂದ್ರೆ ಅವ್ ಎಲ್ಲಿಯೂ ಇರಾಕ ನಾಯ್ಲಕ್ಕೆ ಇರ್ತಾನೆ. ಜೀವನದಾಗ ಭೂಮಿ ಮ್ಯಾಗ ಇರಾಕನು ನಾಲ್ಕನ. ಸೊ ನಿಯತ್ತಿತ್ತಂದ್ರೆ, ಸೊ ನಾಯಿ ಹಾಗೆ ನಿಯತ್ತಿತ್ತಂದ್ರೆ ಜೀವನದಾಗ ನಾವು ಅನ್ಕೊಂಡ್ಕಿಂತ ಹೆಚ್ಚು ಸಕ್ಸಸ್ಸನ್ನು ನಾವು ಕಾಣ್ತೀವಿ. ಅದು ಕೂಡ ಈ ಪುಸ್ತಕದಾಗ ನೋಡ್ಬೋದು ನಾವು. ಓಕೆ, ಸೊ ನಿಯತ್ತಿದಿಂದನೇ ಬದುಕಬೇಕು, ನಿಯತ್ತಿಂದನೇ ಇರಬೇಕು. ನಮ್ಮ ನಂಬಿದವರಿಗೆ, ನಮ್ಮ ಮನೆಯವರಿಗೆ, ನಾವು ಇರ್ತಕ್ಕಂತಹ ಜಾಗದಾಗ, ನಾವು ಮಾಡ್ತಕ್ಕಂತಹ ಕೆಲಸದಾಗ, ನಾವು ಓದ್ತಕ್ಕಂತಹ ಪುಸ್ತಕದಾಗ ನಿಯತ್ತು ಅನ್ನೋದಿತ್ತಂದ್ರೆ ನೀ ಎತ್ತೋ ಹೋಗ್ತೀಯ. ಓಕೆ, ಸೊ ನೆಕ್ಸ್ಟ್ 4ನೇದ ಕತ್ತೆ ಹಾಗೆ ಪರಿಶ್ರಮವನ್ನು ಪಡಬೇಕು. ಇಲ್ಲಿ ಭಾಳ ಇಂಪಾರ್ಟೆಂಟ್. ಕತ್ತೆ ಹಾಗೆ ಅಂತಂದ್ರೆ ಒಂದು ನಿಖರವಾದ ಮಾರ್ಗ ಇರಬೇಕು. ಕತ್ತೆ ಹಾಗೆ ಪರಿಶ್ರಮ ಪಡಬೇಕು. ನಾವು ಯಾವ ಒಂದು ವೃತ್ತಿಯೊಳಗೆ ಇರ್ತೀವಿ, ನಾವು ಯಾವ ಒಂದು ಜಾಗದಾಗ ಇರ್ತೀವಿ, ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ಇರ್ತೈತಲ್ಲ, ಆ ಒಂದು ರೂಟ್ನ್ಯಾಗ, ಆ ಒಂದು ಕೆಲಸದಾಗ, ಆ ಒಂದು ಪೊಸಿಷನ್ದಾಗ ಕತ್ತೆ ಥರ ನಾವು ಏನು ಮಾಡಬೇಕು, ಶ್ರಮವನ್ನು ಪಡಬೇಕಾಗತ್ತಿ. ಸುಮ್ಮ 1 ತಾಸು ಮಾಡಿ 9 ತಾಸು ಅಡ್ಡಾಡ್ರೆ ಕೆಲಸ ಆಗಂಗಿಲ್ಲ. 1 ತಾಸು ಓದೋದು, 4 ತಾಸು ಚಾ ಕುಡಿಯಕ್ಕೆ ಹೋದ್ನಿ, ಊಟಕ್ಕೆ ಹೋದ್ನಿ, ಅವ್ನು ಯಾವುದೋ ಬರ್ತ್ಡೇ ಐತಿ, ಅವ್ರದ್ದು ಯಾರ್ದೋ ಏನೋ ಐತಿ, ಮತ್ತೊಬ್ರದ್ದು ಏನೋ ಐತಿ ಅನ್ಕೋತ ಹೋದ್ರೆ ಇದೇನು ಸುದ್ದಾಗಂಗಿಲ್ಲ. ಅಗದಿ ಪದ್ಧತಿ ಹಾಸಿಗೆ ಪಾಸಿಗೆ ಎಲ್ಲ ಮಡಿ ಚುಟ್ಕೇಶನ್ ಮನೆಗೆ ತೊಗೊಂಡು ಹೋಗೋದು ಭಾಳ ಭಾಳ ಚಲೋ ಲಗುಟನ. ಸೊ ಇಲ್ಲಿ ಪರಿಶ್ರಮ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಪರಿಶ್ರಮ ನೀವು ಪಡ್ಕೋತಾ ಹೋದ್ರೆ ಕತ್ತೆ ಥರ ಸಕ್ಸಸ್ ನಿಮ್ಮ ಬೆನ್ನ ಹತ್ತಿ ಬಂದ್ ಗೀಶಿಂದ ಬಾರೋ ನಾನು ಹೊತ್ತಗೋಬಾ ಅಂತ ಕರಿತಿದ್ರಿ. ಸೊ ಇವೆಲ್ಲವೂ ಕೂಡ ಲಿಯೋನೆಲ್ ಮೆಸ್ಸಿಯವರ ಜೀವನವನ್ನು ಆಧರಿಸಿದಂತಹ ಸಂಗತಿಗಳಾಗಿರ್ತಾವ. ನಾನೊಂದು ಪುಸ್ತಕದಲ್ಲಿ ಓದಿದ್ದೀನಿ, ಅವ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತೀವಿ. ಸೊ ಹಂಚ್ಕೊಂಡೀನಿ. ಸೊ ಇಷ್ಟ ಆದರೆ ಎಲ್ಲರೂ ಅನುಕರಣೆ ಮಾಡ್ಕೊರಿ. ಏನು ಮಾಸ್ತರ್ ಹೇಳಕತ್ತಾನ ಬಿಡೋಪ್ಪ, ತಾ ಏನು ಮಾಡಿಲ್ ಕಾಣ್ತೈತಿ ಹಂಗೆ ಹೇಳಕತ್ತಾನ, ಹಂಗಿಲ್ಲ. ಪ್ರತಿಯೊಬ್ಬ ಕೂಡ ಯಾವ ಸೋತಿರ್ತಾನಲ್ಲ ಅವ್ನು ಗೊತ್ತಿರ್ತೈತಿ ರೀ ಗೆಲುವಿನ ಅರ್ಥ ಏನು ಅನ್ನೋದು. ಸೊ ಗೆದ್ದವ್ನು ಗೊತ್ತಿರಂಗಿಲ್ಲ ಸೋಲಿನವನ ಅರ್ಥ ಏನು ಅನ್ನೋದೈತೆ. ಆದರೂ ಕೂಡ ಆತ ಸೋತನೇ ಗೆದ್ದಿರ್ತಾನೆ, ಅದು ಮಾತು ಬೇರೆ. ಆದ್ರೆ ನೀವು ನಿಖರವಾಗಿ ಒಂದು ಒಳಗಿನ ಮನಸ್ಸಿಂದ ನೋಡ್ಕೊರಿ. ನೀವು ಇವತ್ತು ಏನು ಮಾಡಾಕತ್ತೀರಿ, ನಾ ಇವತ್ತು ಎಷ್ಟು ತಾಸು ನನಗೋಸ್ಕರ ಕೊಟ್ಟಿದ್ದೀನಿ, ಎಷ್ಟು ತಾಸು ನನ್ನ ಮನೆಗೋಸ್ಕರ ಕೊಟ್ಟನು, ಎಷ್ಟು ತಾಸು ನನ್ನ ಮುಂದಿನ ಫ್ಯೂಚರ್ಗೋಸ್ಕರ ಕೊಟ್ಟನು ಅನ್ನೋದನ್ನು ನೀವು ವಿಚಾರ ಮಾಡಬೇಕಾಗ್ತದೆ. ಸೊ ಈ ರೀತಿ ಮಾಡಿದ್ದಾಗಿತ್ತಂದ್ರೆ ನಿಮ್ಮ ಜೀವನದುದ್ದಕ್ಕೂ ನೀವು ಸಾಧನೆಯ ಮೆಟ್ಟಿಲನ್ನು ಏರಿ ಸಕ್ಸಸ್ ಆಗ್ತೀರಂತ ಈ ಮುಖಾಂತರ ಹೇಳ್ತೀನಿ ರೀ. ಸೊ ಎಲ್ಲ ನನ್ನ ಪ್ರಜಾವಾಣಿ ತಂಡದವರು ಕೇಳಿದ್ರು, ಸರ್ ಒಂದು ಯಾವ್ದಾರ ಮೋಟಿವೇಶನ್ ಬಗ್ಗೆ ಹೇಳ್ರಿ ಅಂತ ಹೇಳಿ. ನಾನು ಮೊದಲೇದಾಗಿ ಹೇಳಿದ್ದೀನಿ, ಇವು ಹೇಳ್ತೀನಿ. ಸೊ ನಮ್ಮ ಮನೆಯವರ ಮತ್ತೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡಾಕತ್ತಾರಂದ್ರೆ ಅದಕ್ಕಿಂತ ಹೆಚ್ಚು ಮೋಟಿವೇಶನ್ ಬೇರೆ ಏನೂ ಇಲ್ಲ. ಇದು ಕೇವಲ ಮ್ಯಾಗಿಂದ ಧೂಳಿದ್ದಂಗೆ. ಸೊ ಒಳಗಿಂದ ಇನ್ಬೆಲ್ಟ್ ಏನು ಇರ್ತೈತಲ್ಲ ಅದು ಇಂಪಾರ್ಟೆಂಟ. ಸೊ ನಿಮ್ಮ ಮನೆಯವರ ತಿನ್ನಾಕ ಕೂಳಿಲ್ದ, ಇರಾಕ ಮನೆ ಇಲ್ದ, ಮಳೆ ಬಂದರೂ ಸೋರ್ತಕ್ಕಂತಹ ಮನೆ ಇಟ್ಕೊಂಡ, ಇರಾಕ ಹೊಲ ಇಲ್ದ, ಇರಾಕ ಜಾಗ ಇಲ್ದ, ಹಾಕೋಂಗೆ ನೆಟ್ಟಗ ಉಡುಪುಗಳಿಲ್ದ ಅದಾರ ಅಂತಂದ್ರೆ ಅದಕ್ಕಿಂತ ಮೋಟಿವೇಶನ್ ಯಾವುದು ಇಲ್ಲ. ಎಲ್ಲ ಒಣವಸಬರಿ ಬಿಡ್ಬೇಕು, ನೆಟ್ಟಗೆ ನಿಯತ್ತಿಂದ ಓದಬೇಕು, ಸಕ್ಸಸ್ ಬರ್ತೈತಿ, ಸಕ್ಸಸ್ ಆಗಿ ಆಗ್ತೀವಿ. ಸೊ ನಿಮ್ಮ ಯಶಸ್ಸೇ ನಮ್ಮ ಟಾರ್ಗೆಟ್. ಇದು ಬಡವರ ಮಕ್ಕಳ ಸಂಸ್ಥೆ, ಇದು ಬಡವರ ಮಕ್ಕಳು ಬೆಳಿಬೇಕಂತಕ್ಕಂತಹ ಹಣೆಪಟ್ಟಿಯನ್ನು ಹೊತ್ತಂತಹ ಸಂಸ್ಥೆ ಮೈ ಟಾರ್ಗೆಟ್. ಸೊ ಯಾರಿಗೆ ಏನು ಕೂಡ ಅನುಕೂಲಕರ ಬೇಕಾದರೂ ಕೂಡ ನಮ್ಮ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿರಿ. ಸೊ ಕರೆ ಮಾಡಿರಿ. ನೀವು ಎಲ್ಲಿರ್ತಿರಲ್ಲ ಅಲ್ಲೇ ಒಂದು ಸಜೆಷನ್ನ ಹಾಕ್ತೀವಿ. ನಿಮಗೆ ಯಾವುದು ಪಠ್ಯಕ್ರಮ ಆಗಿರಬಹುದು ಮತ್ತು ಯಾವುದೇ ರೀತಿಯಾದ ಪರೀಕ್ಷೆಯ ವಿಷಯಗಳು ಬೇಕಾದ್ರೆ, ಪರೀಕ್ಷೆಗಳ ರೆಡಿ ಆಗ್ಬೇಕಾದ್ರೆ ಯಾವ್ಯಾವ ರೀತಿ ಓದಬೇಕು ಮತ್ತು ಯಾವ್ಯಾವ ಪುಸ್ತಕವನ್ನು ಓದಬೇಕು ಮತ್ತು ಯಾವುದೇ ರೀತಿ ಪರೀಕ್ಷೆಯ ಒಂದು ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮ ಸಂಸ್ಥೆಯ ನಂಬರನ್ನು ನೀವು ಕರೆ ಮಾಡಿರಿ. ನಿಮ್ಗೆ ನಾವು ಕೊಡ್ತೀವಿ. ಸೊ ಎಲ್ಲ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಯಶಸ್ಸೇ ನಮ್ಮ ಟಾರ್ಗೆಟ್ ಅಂತಕ್ಕಂಥ ಹಣೆಪಟ್ಟನ್ನು ಹೊಂದಂತಹ ಸಂಸ್ಥೆ ಮೈ ಟಾರ್ಗೆಟ್ ಇದಿರ್ತಕ್ಕಂಥದ್ದು ಬೆಳಗಾವಿಯಲ್ಲಿ. ಸೊ ಅದರ ಜೊತೆಗೆ ಆಫ್ಲೈನ್ ತರಗತಿ ಕೂಡ ಚಾಲು ಆಗಿರ್ತಾವೆ. ಸೊ ಸಾಧ್ಯವಾದರೆ ಯಾರು ಸುತ್ತಮುತ್ತ ಇರ್ತಿರಲ್ಲ ಬಂದೊಂದ್ಸಲ ವಿಸಿಟ್ ಮಾಡಿರಿ. ಒಂದು KS ತವರ ಮನೆ ಅನ್ಬೋದು. ಯಾಕಂದ್ರೆ ಇಲ್ಲಿ ಸಂಡೇ ಆದ್ರೆ ಸಾಕ್ರಿ, ಸೂಟಿ ಇದ್ದಂತರ ಎಲ್ಲರೂ ಮನೆ ಹೋಗಿರ್ತಾರೆ. ಆದ್ರೆ ಆಲ್ಮೋಸ್ಟ್ ಅಲ್ಲಿ KS ಆಫೀಸರ್ಗಳ ಒಂದು ಸಂತೆ ಇದ್ದಂಗಿದೆ ಸಂಡೇ. ಇಲ್ಲಾಂದ್ರೂ ಒಂದು 5-6 ಮಂದಿ KS ಅಧಿಕಾರಿಗಳು ಬಂದು ಇಲ್ಲಿ ಇರ್ತಾರೆ. ಸೊ ಬಂದು ಅವ್ರನ್ನೂ ಕೂಡ ಮೀಟ್ ಆಗ್ಬೋದು. ಮುಂದಿನ ಜೀವನದಲ್ಲಿ ಯಾವ್ಯಾವ ರೀತಿ ಓದಿ ಯಾವ್ಯಾವ ರೀತಿ ನೌಕರಿ ಹಿಡಿಬೇಕು ಅಂತೇಳಿ ಅವ್ರು ಕೂಡ ಮಾರ್ಗದರ್ಶನ ಪಡಿಬೇಕು. ಅಂಥ ಅನುಕೂಲಕರವಾದಂತಹ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಸೊ ಎಲ್ಲರೂ ಕೂಡ ಬಂದು ಒಂದ್ಸಲ ವಿಸಿಟ್ ಮಾಡಿರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ರತಿದಿನ 5 ಗಂಟೆಯ ಪ್ರಜಾವಾಣಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಇರ್ತದೆ, ಅದನ್ನು ನೋಡ್ರಿ. ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ನಮಸ್ಕಾರ.